ನಾವು ನದಿಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೆವು. ಆಲ್ರೆಡಿ ದಕ್ಷಿಣ ಭಾರತ ನದಿಗಳಲ್ಲಿ ಪ್ರಮುಖವಾಗಿರುವಂತ 3 ನದಿಗಳನ್ನು ನೋಡಿದ್ದೇವೆ. 4 ನದಿಗಳು. ನರ್ಮದಾ ನದಿ ನೋಡಿವಿ, ನರ್ಮದಾ, ತಪತಿ, ಮತ್ತೆ ಮೊಹದಾಯಿ, ಕಾಳಿ, ಶರಾವತಿ ಇವೆಲ್ಲ ಓದಿವಿ. ದಕ್ಷಿಣ ಭಾರತದಲ್ಲಿ ಪಶ್ಚಿಮಕ್ಕೆ ಹರಿಯುವ ಪ್ರಧಾನವಾದ ನದಿಗಳು ಇವೆಲ್ಲ ಯಾವು? ನರ್ಮದಾ, ತಪತಿ, ಮೊಹದಾಯಿ, ಕಾಳಿ, ಶರಾವತಿ. ದಕ್ಷಿಣ ಭಾರತದಲ್ಲಿ ಪಶ್ಚಿಮಕ್ಕೆ ಹರಿಯುವ ಇನ್ನೊಂದು ಅತ್ಯಂತ ಮುಖ್ಯವಾದ ನದಿ ಯಾವುದಂದ್ರ ನೇತ್ರಾವತಿ ನದಿ. ನೇತ್ರಾವತಿ ನದಿ ಯಾವ ಒಂದು ನಗರದ ಮೇಲೆ ಹಾದು ಹೋಗಿದೆ, ಯಾವ ಒಂದು ಪ್ರಮುಖವಾಗಿರುವಂತ ದೇವಾಲಯದ ಮೇಲೆ ಹಾದು ಹೋಗಿದೆ ಅಂದ್ರ ಧರ್ಮಸ್ಥಳದ ಮೇಲೆ ಹಾದು ಹೋಗಿರುವಂತ ನದಿ ನೋಡಿ. ಧರ್ಮಸ್ಥಳದ ಮೇಲೆ ಹಾದು ಹೋಗಿರುವಂತ ನದಿ. ಹಾಗಾದ್ರೆ ನೇತ್ರಾವತಿ ನದಿಯಲ್ಲಿ ಹುಟ್ಟುತ್ತದೆ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜನ್ಮ ತಾಳುತ್ತದೆ. ಚಿಕ್ಕಮಗಳೂರು ಜಿಲ್ಲೆಯ ಬಲ್ಲಾಳರಾಯನ ದುರ್ಗ ಚಿಕ್ಕಮಗಳೂರು ಜಿಲ್ಲೆಯ ಬಲ್ಲಾಳರಾಯನ ದುರ್ಗ ಎಂಬ ಸ್ಥಳದಲ್ಲಿ ಹುಟ್ಟುತ್ತದೆ. ಚಿಕ್ಕಮಗಳೂರು ಜಿಲ್ಲೆಯ ಬಲ್ಲಾಳರಾಯನ ದುರ್ಗ ಎಂಬ ಸ್ಥಳದಲ್ಲಿ ಹುಟ್ಟಿ ಪಶ್ಚಿಮ ಅಭಿಮುಖವಾಗಿ ಹರಿಯುವಂತ ನದಿ. ಚಿಕ್ಕಮಗಳೂರು ಜಿಲ್ಲೆಯ ಬಲ್ಲಾಳರಾಯನ ದುರ್ಗ ಎಂಬ ಸ್ಥಳದಲ್ಲಿ ಹುಟ್ಟಿ ಪಶ್ಚಿಮ ಅಭಿಮುಖವಾಗಿ ಹರಿದು ದಕ್ಷಿಣ ಕನ್ನಡ ಜಿಲ್ಲೆಯ ಯಾವ ಸ್ಥಳದ ಮೂಲಕ? ಯಾರು ಹೇಳ್ತಾರೆ? ದಕ್ಷಿಣ ಕನ್ನಡ ಜಿಲ್ಲೆಯ ಎಕ್ಸಲೆಂಟ್ ಕೊಡಿಯಾಲ ಬಲೈ ಎಂಬ ಸ್ಥಳದ ಮೂಲಕ. ದಕ್ಷಿಣ ಕನ್ನಡ ಜಿಲ್ಲೆ ಯಾವ ಸ್ಥಳ ಅಂದ್ರ ಕೊಡಿಯಾಲ ಬಲೈ. ಯಾವ ಸ್ಥಳ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕೊಡಿಯಾಲ ಬಲೈ. ಕೊಡಿಯಾಲ ಬಲ ಎಂಬ ಸ್ಥಳದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಚಿಕ್ಕಮಗಳೂರು ಜಿಲ್ಲೆಯ ಬಲ್ಲಾಳರಾಯನ ದುರ್ಗ ಎಂಬ ಸ್ಥಳದಲ್ಲಿ ಹುಟ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯ ಕೊಡಿಯಾಲ ಬಲ ಎಂಬ ಸ್ಥಳದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುವಂತ ನೇತ್ರಾವತಿ. ಇದರ ಟೋಟಲ್ ಎಷ್ಟಿದೆ ಅಂದ್ರೆ ಲೆಂತ್ 161 ಕಿಲೋಮೀಟರ್ ಲೆಂತ್ ಇದೆ. 161 ಕಿಲೋಮೀಟರ್ ಲೆಂತ್ ಇದ್ದು ಈ ನೇತ್ರಾವತಿ ನದಿ ನಿರ್ಮಾಣ ಮಾಡಿದ ಪ್ರಸಿದ್ಧವಾದ ಜಲಪಾತ ಅಂದ್ರ ಬಂಡಾಜೆ ಫಾಲ್ಸ್. ಬಂಡಾಜೆ ಫಾಲ್ಸ್ ನೇತ್ರಾವತಿ ನದಿ ನಿರ್ಮಾಣ ಮಾಡಿದ ಪ್ರಸಿದ್ಧವಾದ ಜಲಪಾತ ಬಂಡಾಜೆ ಫಾಲ್ಸ್. ಬಂಡಾಜೆ ಅನ್ನುವಂತ ಒಂದು ಜಲಪಾತ ಎಲ್ಲಿದೆ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಸಿದ್ಧವಾಗಿರುವಂತ ಬಂಡಾಜೆ ಫಾಲ್ಸ್ ಇದೆ. ಇಂಥ ನೇತ್ರಾವತಿ ನದಿ, ಇದಕ್ಕೊಂದು ಉಪನದಿ ಇದೆ. ನೇತ್ರಾವತಿ ನದಿಯ ಉಪನದಿ ಯಾವ್ದಂದ್ರ ಕುಮಾರಧಾರ. ನೇತ್ರಾವತಿ ನದಿಯ ಉಪನದಿ ಯಾವಂದ್ರ ಕುಮಾರಧಾರ. ಕುಮಾರಧಾರ ನದಿ ನಿರ್ಮಾಣ ಮಾಡಿದ ಪ್ರಸಿದ್ಧವಾದ ಜಲಪಾತ. ವೆರಿ ಗುಡ್. ಕುಮಾರಧಾರ ನದಿ ನಿರ್ಮಾಣ ಮಾಡಿದ ಪ್ರಸಿದ್ಧವಾದ ಜಲಪಾತ ಮಲ್ಲಳ್ಳಿ ಫಾಲ್ಸ್ ನೋಡಿ. ಮಲ್ಲಳ್ಳಿ ಜಲಪಾತ. ಈ ಮಲ್ಲಳ್ಳಿ ಜಲಪಾತ ಎಲ್ಲಿದೆ? ಎಕ್ಸಲೆಂಟ್. ಶರಣು ಕರೆಕ್ಟ್ ಆನ್ಸರ್. ಭೀಮಾ, ಪವಿ ಅವರೇ, ಕೃಪಾ ಅವರೇ, ಸುಮಾ ಅವರೇ, ಆಶಾ ಅವರೇ, ಪ್ರಿಯಾಂಕಾ ಅವರೇ, ಕುಶಾಲ್ ಅವರೇ, ಎಕ್ಸಲೆಂಟ್. ಈ ಒಂದು ಮಲ್ಲಳ್ಳಿ ಫಾಲ್ಸ್ ಎಲ್ಲಿದೆ ಅಂತಂದ್ರ ಸರಿಯಾದಂತ ಉತ್ತರ ಕೊಡಗು ಜಿಲ್ಲೆಯಲ್ಲಿ ಕಂಡು ಬರ್ತದೆ ನೋಡಿ. ಮಲ್ಲಳ್ಳಿ ಫಾಲ್ಸ್ ಕೊಡಗು ಜಿಲ್ಲೆ. ಕುಮಾರಧಾರ ನದಿ ಮಲ್ಲಳ್ಳಿ ಫಾಲ್ಸ್ ನಿರ್ಮಾಣ ಮಾಡಿದೆ. ಮಲ್ಲಳ್ಳಿ ಫಾಲ್ಸ್ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ? ಕೊಡಗು ಜಿಲ್ಲೆಯಲ್ಲಿ. ಕುಮಾರಧಾರ ಯಾವ ದೇವಸ್ಥಾನದ ಮೂಲಕ ಹರಿದು ಹೋಗಿದೆ ಅಂತಂದ್ರ ಕುಕ್ಕೆ ಸುಬ್ರಹ್ಮಣ್ಯ.
ಕುಕ್ಕೆ ಸುಬ್ರಹ್ಮಣ್ಯ. ಈ ಕುಕ್ಕೆ ಸುಬ್ರಹ್ಮಣ್ಯವನ್ನು ಏನಂತ ಕರೀತಾರ ಅಂದ್ರೆ ಕರ್ನಾಟಕ ರಾಜ್ಯದ ದೇವಾಲಯಗಳ ನಗರ ಅಂತ ಕರೀತಾರೆ. ಕರ್ನಾಟಕ ರಾಜ್ಯದ ದೇವಾಲಯಗಳ ನಗರ ಅಂದ್ರೆ ಕುಕ್ಕೆ ಸುಬ್ರಹ್ಮಣ್ಯ. ಕರ್ನಾಟಕದ ಅತ್ಯಂತ ದೊಡ್ಡ ದೇವಾಲಯ ಅಂದ್ರೆ ನಂಜನಗೂಡಿ ನಂಜುಂಡೇಶ್ವರ ದೇವಾಲಯ, ಶ್ರೀಕಂಠೇಶ್ವರ ದೇವಾಲಯ ಅಂತ ಕರಿತೀವಿ. ಹಾಗಾದ್ರೆ ಈ ಕುಮಾರಧಾರಕ್ಕೊಂದು ಉಪನದಿ ಇದೆ ನೋಡಿ, ಗುಂಡ್ಯ ಅನ್ನುವಂತ ಉಪನದಿ. ಗುಂಡ್ಯ ನೋಡಿ, ನೇತ್ರಾವತಿಯ ಉಪನದಿಯಾಗಿರುವಂತ ಗುಂಡ್ಯ ಮತ್ತು ಕುಮಾರಧಾರ. ಈ ಗುಂಡ್ಯ ಮತ್ತು ಕುಮಾರಧಾರ ಅನ್ನುವಂತ ಎರಡು ಉಪನದಿಗಳನ್ನು ಯಾವ ನದಿಗೆ ಜೋಡಿಸುವುದಂದ್ರ ಅರ್ಕಾವತಿಗೆ ಜೋಡಿಸುವುದು. ಅರ್ಕಾವತಿ ಈ ಅರ್ಕಾವತಿ ನದಿಗೆ ಜೋಡಿಸುವುದರ ಮೂಲಕ ಎಷ್ಟು ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಸೌಲಭ್ಯ? 4 ಜಿಲ್ಲೆಗಳು ನೋಡಿ. ಎಸ್, ವೆರಿ ಗುಡ್. 4 ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಸೌಲಭ್ಯ. ಆ 4 ಜಿಲ್ಲೆಗಳು ಯಾವಂದ್ರ, ಒಂದು ತುಮಕೂರು, 2 ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಇನ್ನೊಂದು ಯಾವುದು? ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ. ಎಕ್ಸಲೆಂಟ್. ಕೋಲಾರ ರೈಟ್ ಆನ್ಸರ್ ನೋಡಿ, ಕೋಲಾರ. ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಮತ್ತು ಕೋಲಾರ. ಈ 4 ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಸೌಲಭ್ಯವನ್ನು ಕೊಡಲು ಹಮ್ಮಿಕೊಂಡಿರ್ತಕ್ಕಂಥ ಯೋಜನೆಯನ್ನೇ ಎತ್ತಿನ ಹೊಳೆ ಯೋಜನೆ ಅಂತ ಕರಿತೀವಿ. ಹಾಗಾದ್ರೆ ಈ ಎತ್ತಿನ ಹೊಳೆ ಯೋಜನೆ, ಇದರ ಕಲ್ಪನೆ ಕೊಟ್ಟವರು ಯಾರು ಅಂತ ಕ್ವಶನ್ ಕೇಳ್ತಾರೆ. ಎತ್ತಿನ ಹೊಳೆ ಯೋಜನೆ ಕಲ್ಪನೆ ಕೊಟ್ಟವರು ವೀರಪ್ಪ ಮೊಯ್ಲಿ ಅವರು ಕಲ್ಪನೆ ಕೊಡ್ತಾರೆ. ಯಾವ ಸಮಿತಿಯ ಪ್ರಕಾರ ಈ ಒಂದು ಯೋಜನೆ ಜಾರಿಗೆ ಬಂತು ಅಂದ್ರ GS ಪರಮಶಿವಯ್ಯ ವರದಿ ಅಂತ ಕರಿತೀವಿ. GS ಪರಮಶಿವಯ್ಯ ವರದಿಯ ಪ್ರಕಾರ ಎಷ್ಟು ಹಂತದ ನೀರಾವರಿ ಯೋಜನೆ? ಎಷ್ಟು ಹಂತ? ಎಕ್ಸಲೆಂಟ್, ಕೃಪಾ ಕರೆಕ್ಟ್ ಆನ್ಸರ್. 7 ಹಂತದ ನೀರಾವರಿ ಯೋಜನೆ ನೋಡಿ. ಅಂದ್ರೆ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಪಶ್ಚಿಮ ಹರಿಯುವ ನದಿಯ ನೀರನ್ನ ನಾವು ಪೂರ್ವಕ್ಕೆ ತಿರುಗಿಸಿದ್ರೆ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಪ್ರತಿಯೊಂದು ಜಿಲ್ಲೆಗಳಿಗೆ ನಾವು ನೀರಾವರಿಯನ್ನು ಕೊಟ್ಟು ಬೇರೆ ರಾಜ್ಯಗಳಿಗೆ ನೀರು ಒದಗಿಸಬಹುದಂತ ಅಂತ ಪ್ರಯತ್ನ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಬೇಕು. ಯಾಕಂದ್ರೆ ನಮ್ಮ ರೈತರಿಗೆ ನೀವು ನೀರಾವರಿ ಕೊಟ್ರಿ ಅಂತಂದ್ರೆ ಸಮೃದ್ಧವಾಗಿರುವಂತ ಬದುಕನ್ನು ಕಟ್ಟಿಕೊಳ್ಳುವಂತ ಪ್ರಯತ್ನ ಆಗ್ತದೆ. ಎಷ್ಟೋ ದೇಶಗಳಲ್ಲಿ ನಾವು ನೋಡ್ತೀವಿ, ಸೌದಿ ಅರೇಬಿಯಾ ಅಂತ ದೇಶಗಳಲ್ಲಿ ನದಿಗಳೇ ಇಲ್ಲ ಅಲ್ಲ. ಅಂತ ದೇಶಗಳಲ್ಲಿ ಅವರೆಲ್ಲ, ಸೌದಿ ಅರೇಬಿಯಾ, ಇಸ್ರೇಲ್ ಅಂತ ರಾಷ್ಟ್ರಗಳಲ್ಲಿ ಬಹಳಷ್ಟು ನೀರಿನ ಪ್ರಮಾಣ ಕಡಿಮೆ ಇದ್ರು ಕೂಡ ಅವ್ರ ಅಂತ ಒಂದು ಸಮೃದ್ಧವಾದ ಜೀವನ ಮಾಡ್ತಾರೆ. ನಮ್ಮಲ್ಲಿ ನೀರಿದ್ರು ಕೂಡ ನಾವು ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿಗೆ ವೇಸ್ಟ್ ಆಗಿ ಬಿಡ್ತೀವಿ. ಇದು ನೋವಿನ ಸಂಗತಿ. ಇರ್ಲಿ, ಒಟ್ಟಾರೆಯಾಗಿ ಅರ್ಕಾವತಿ ನದಿ ಈ ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೋಲಾರ. ಎತ್ತಿನ ಹೊಳೆ ಅಂದ್ರೆ 2 ಬರ್ತವೆ. ಎತ್ತಿನ ಹೊಳೆ ಅನ್ನುವಂಥದ್ದೊಂದು ಸ್ಥಳ, ಅದು ಕರಿಹೊಳೆ, ಎತ್ತಿನ ಹೊಳೆ ಅನ್ನುವಂಥ ಸ್ಥಳಗಳು ಬರ್ತವೆ. ಒಟ್ಟಾರೆಯಾಗಿ ನೇತ್ರಾವತಿ ನದಿಯ ನೀರನ್ನ ಅರ್ಕಾವತಿ ಕನೆಕ್ಟ್ ಮಾಡುವಂತ ಒಂದು ಯೋಜನೆ ಇದೆಯಲ್ಲ, ಇದನ್ನ ಕರ್ನಾಟಕ ರಾಜ್ಯದ ಒಂದು ಪ್ರಬುದ್ಧವಾಗಿರುವಂತ. ನೆಕ್ಸ್ಟ್ ಪೆರಿಯಾರ್ ನದಿ ನೋಡಿ. ಪೆರಿಯಾರ್ ನದಿ, ಈ ಪೆರಿಯಾರ್ ನದಿಯ ವಿಶೇಷ ಏನಂತಂದ್ರೆ ಇದನ್ನ ಕೇರಳ ರಾಜ್ಯದ ಜೀವ ನದಿ ಅಂತ ಕರೀತಾರೆ. ಪೆರಿಯಾರ್ ನದಿಯನ್ನ ಕೇರಳದ ಜೀವ ನದಿ. ಸಾಕಷ್ಟು ನದಿಗಳು ಬರ್ತವೆ ಕೇರಳ ರಾಜ್ಯದಲ್ಲಿ. ಅದರಲ್ಲಿ ಅತ್ಯಂತ ಮುಖ್ಯವಾದ ನದಿ ಅಂದ್ರೆ ಪೆರಿಯಾರ್ ನದಿ. ಇದು ದಕ್ಷಿಣ ಅಭಿಮುಖವಾಗಿ, ಪಶ್ಚಿಮ ಅಭಿಮುಖವಾಗಿ ಹರಿಯುವಂತ ನದಿಗಳಲ್ಲಿ ಇದು ಒಂದು ಮುಖ್ಯವಾದ ನದಿ. ಪೆರಿಯಾರ್ ನದಿ ಎಲ್ಲಿ ಹುಡ್ತದಂದ್ರ, ಯಾವ ಸ್ಥಳದಲ್ಲಿ ಹುಡ್ತದ ಪೆರಿಯಾರ್ ನದಿ? ಎಸ್, ಉಮರ್ ಕರೆಕ್ಟ್ ಆನ್ಸರ್. ಶಿವಗಿರಿ ಅನ್ನುವಂತ ಒಂದು ಅರಣ್ಯ ಇದೆ ಅಲ್ಲಿ. ಶಿವಗಿರಿ ಅನ್ನುವಂತ ಒಂದು ಅರಣ್ಯ ಇದೆ, ಕೇರಳ ರಾಜ್ಯದ ಪ್ರಸಿದ್ಧವಾದ ಅರಣ್ಯ. ಶಿವಗಿರಿ ಅನ್ನುವಂತ ಅರಣ್ಯದಲ್ಲಿ ಜನ್ಮ ತಾಳಿ ಪಶ್ಚಿಮ ಅಭಿಮುಖವಾಗಿ ಹರಿದು ಕೇರಳ ರಾಜ್ಯದ ಕೊನೆಯ ಭಾಗ ಎರ್ನಾಕುಲಂ ಎಂಬ ಸ್ಥಳದಲ್ಲಿ
ಎರ್ನಾಕುಲಂ. ಎರ್ನಾಕುಲಂ ಬೇರೆ, ಎರ್ನಾಕ್ಯುಲರ್ ಬೇರೆ. ಎರ್ನಾಕುಲರ್ ಅಂದ್ರ ಲಾಲ್ ಲಿಟ್ಟನ್ ಅನ್ನುವಂತ ವ್ಯಕ್ತಿ 1878ರಲ್ಲಿ ಪತ್ರಿಕೆಗಳ ಮೇಲೆ ನಿಷೇಧವನ್ನು ಜಾರಿಗೆ ತರ್ತಾನೆ. ಪ್ರೆಸ್ ಆಕ್ಟ್ ಅದು. ಎರ್ನಾಕುಲರ್ ಪ್ರೆಸ್ ಆಕ್ಟ್ ಅನ್ನ 1878ರಲ್ಲಿ ಜಾರಿಗೆ ತರ್ತಾನೆ. ಆ ಎರ್ನಾಕುಲರ್ ಆಕ್ಟ್ ಅನ್ನ ರದ್ದು ಮಾಡಿದವರು ಯಾರಂದ್ರೆ ಲಾರ್ಡ್ ರಿಪ್ಪನ್ ಅನ್ನುವಂತ ವ್ಯಕ್ತಿ. ಅದು ಬಹಳ ಇಂಪಾರ್ಟೆಂಟ್. ಎರ್ನಾಕುಲರ್ ಬೇರೆ, ಎರ್ನಾಕುಲಂ ಬೇರೆ. ಕೇರಳ ರಾಜ್ಯದ ಶಿವಗಿರಿ ಅನ್ನುವಂತ ಅರಣ್ಯದಲ್ಲಿ ಹುಟ್ಟಿ ಎರ್ನಾಕುಲಂ ಎಂಬ ಸ್ಥಳದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುವ ನದಿ ಯಾವ್ದಂದ್ರ ಪೆರಿಯಾರ್ ನದಿ. ಪೆರಿಯಾರ್ ನದಿಯ ಒಟ್ಟು ಲೆಂತ್ ಎಷ್ಟು? 225 ಕಿಲೋಮೀಟರ್. ನೋಡಿ, ಟೋಟಲ್ ಲೆಂತ್ ಎಷ್ಟಂದ್ರೆ 225 ಕಿಲೋಮೀಟರ್. 225 ಕಿಲೋಮೀಟರ್, 275 ಕಿಲೋಮೀಟರ್. ಶಿವಗಿರಿ ಅನ್ನುವಂತ ಅರಣ್ಯದಲ್ಲಿ ಹುಟ್ಟಿ ಎರ್ನಾಕುಲಂ ಎಂಬ ಸ್ಥಳದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಟೋಟಲ್ 225 ಕಿಲೋಮೀಟರ್ ಇದರ ಲೆಂತ್ ಇದೆ. ಈ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟು ಯಾವುದು? ಎಕ್ಸಲೆಂಟ್. ನವೀನ್ ಅವರೇ, ಕೃಪಾ ಅವರೇ, ರಾವಟ್ ನೋಡಿ. ಮುಳ್ಳಾ ಪೆರಿಯಾರ್ ಅಣೆಕಟ್ಟು. ಮುಳ್ಳಾ ಪೆರಿಯಾರ್ ಅಣೆಕಟ್ಟು. ಮುಲ್ಲಾ ಪೆರಿಯಾರ್ ಅಣೆಕಟ್ಟು ಬಹಳ ಸರ PSI ಕೇಳ್ಯಾನಿದನ. ಮುಲ್ಲಾ ಪೆರಿಯಾರ್ ಅಣೆಕಟ್ಟು ಯಾವ ರಾಜ್ಯಗಳ ಮಧ್ಯೆ ವಿವಾದ ಇದೆ ಅಂತ ಕೇಳ್ಯಾನ. ಎಕ್ಸಲೆಂಟ್. ತಮಿಳುನಾಡು ಮತ್ತು ಕೇರಳ ರಾಜ್ಯಗಳ ಮಧ್ಯೆ ವಿವಾದ ಇದೆ ನೋಡಿ. ತಮಿಳುನಾಡು ಮತ್ತು ಕೇರಳ ರಾಜ್ಯಗಳು. ಕೇರಳ ರಾಜ್ಯ, ತಮಿಳುನಾಡು ಮತ್ತು ಕೇರಳ ರಾಜ್ಯಗಳ ಮಧ್ಯದಲ್ಲಿ ಅತ್ಯಂತ ವಿವಾದಾತ್ಮಕವಾಗಿರುವಂತ ನದಿ ಯಾವ್ದಂದ್ರ ಮುಲ್ಲಾ ಪೆರಿಯಾರ್ ಅನ್ನುವಂತ ಅಣೆಕಟ್ಟು. ಯಾಕೆ ವಿವಾದ ಇದೆ ಅಂದ್ರ, ಈ ಅಣೆಕಟ್ಟೆಯನ್ನು ಕಟ್ಟಿರಲ್ಲ, ಅಣೆಕಟ್ಟಿನ ಕೆಳಭಾಗದಲ್ಲಿ 1776 ಮೀಟರ್ ಸುರಂಗ ಮಾರ್ಗ ಕೊರದವರು ತಮಿಳುನಾಡು. ಸುರಂಗ ಮಾರ್ಗವನ್ನು ಕೊರದು ಯಾವ ನದಿ ಕನೆಕ್ಷನ್ ಮಾಡ್ಕೊಂಡ್ರ ಅಂತಂದ್ರ ತಮಿಳುನಾಡಿನ ವೈಗೈ ನದಿ ಕನೆಕ್ಷನ್ ಮಾಡ್ಕೊಂಡ್ರು. ವೈಗೈ ನದಿಗೆ. ಎಂತ ಡೇಂಜರ್ ಇರ್ಬೋದು ತಮಿಳ್ನಾಡು. ಅವ್ ಗೊತ್ತೇ ಇಲ್ಲ ಕೇರಳ ರಾಜ್ಯ ಜನರಿಗೆ. ವೈಗೈ ಅನ್ನುವಂತ ನದಿ ಯಾವ ನಗರದ ಮೇಲೆ ಇದೆ? ಎಕ್ಸಲೆಂಟ್. ಮಧುರೈ ನೋಡಿ. ಮಧುರೈ ಅನ್ನುವಂತ ನಗರ ಇದೆಯಲ್ಲ, ಆ ಮಧುರೈ ನಗರ ಯಾವ ನದಿಯ ದಡದ ಮೇಲೆ ಇದೆ ಅಂದ್ರ ವೈಗೈ ನದಿಯ ದಡದ ಮೇಲೆ ಇದೆ. ನಿಮ್ಗೆಲ್ಲ ಗೊತ್ತಿರ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಚಿಕ್ಕ ದೇವ ರಾಜ್ಯ ಒಡೆಯರ ಕಾಲದಲ್ಲಿ ಆಲುವೇಳಮ್ಮ ತಲಕಾಡು ಮರಳಾಗಲಿ ಮಾಲಂಗಿ ಮಡುವಾಗಲಿ ಮೈಸೂರಿನ ಒಡೆಯರಿ ಗಂಡ ಸಂತಾನ ಇಲ್ಲಾರ್ದಂಗಾಗಲಿ ಅಂತೇಳಿ ಶಾಪ ಹೆಂಗ ಹಾಕ್ಯಾರಲ್ಲ, ಅದೇ ತರ ತಮಿಳುನಾಡಿನಾಗ ಒಬ್ಬ ಹೆಣ್ಣು ಮಗಳು ಆ ಮಧುರೈ ನಗರಕ್ಕೆ ಶಾಪ ಹಾಕ್ತಾಳೆ. ಕುವಲನ ಹೆಂಡತಿಯಾಗಿರುವಂತ ಮಾಧವಿ ಅಲ್ಲ, ಆ ಮಾಧವಿ ಅನ್ನುವಂತ ಒಬ್ಬ ಹೆಣ್ಣು ಮಗಳು ಏನ್ ಮಾಡ್ತಾಳಂದ್ರೆ ಆ ನಗರಕ್ಕೆ ಶಾಪ ಹಾಕ್ತಾಳೆ. ಇವತ್ತಿಗೂ ಆ ನಗರ ಶಾಪದಿಂದ ಬಳಲ್ತದ ಅನ್ನುವಂಥದ್ದು ನಾವು ಇತಿಹಾಸದಲ್ಲಿ ಓದ್ತೀವಿ. ಎಸ್, ವೆರಿ ಗುಡ್. ಯಾವ ಗ್ರಂಥದಲ್ಲಿ ಅದು ಉಲ್ಲೇಖ ಇದೆ ಅಂದ್ರ, ಯಾವ ಗ್ರಂಥದಲ್ಲಿ? ಯಾರೋ ಬರೆದ ಪ್ರಸಿದ್ಧವಾದ ಕೃತಿ ಯಾವ್ದಂದ್ರ ಸಿಲಪ್ಪದಿಗಾರಂ. ಆ ಇಳಂಗೋಡಿಗಳು ಬರೆದಂತ ಸಿಲಪ್ಪದಿಗಾರಂ ಅನ್ನುವಂತ ಗ್ರಂಥ, ಆ ಗ್ರಂಥದಲ್ಲಿ ಇದು ಉಲ್ಲೇಖ ಇದೆ. ಒಟ್ಟಾರೆಯಾಗಿ ತಮಿಳುನಾಡು ಮತ್ತು ಕೇರಳ ರಾಜ್ಯಗಳ ಮಧ್ಯದಲ್ಲಿ ವಿವಾದಾತ್ಮಕವಾಗಿರುವಂತ ನದಿ ಯಾವ್ದಂದ್ರ ಅದು ಮುಲ್ಲಾ ಪೆರಿಯಾರ್ ಅನ್ನುವಂತ ಅಣೆಕಟ್ಟು. ಯಾಕಿದು ಬಹಳ ಫೇಮಸ್ ನದಿ ಅಂದ್ರ, ಯಾಕೆ ಫೇಮಸ್ ಇದು? ಉತ್ತರ ಸಮುದ್ರ ಮತ್ತು ಬಾಲ್ಟಿಕ್ ಸಮುದ್ರಗಳನ್ನ ಒಂದುಗೂಡಿಸುವ ಕಾಲುವೆ ಯಾವುದು? ಉತ್ತರ ಸಮುದ್ರ ಮತ್ತು ಬಾಲ್ಟಿಕ್ ಸಮುದ್ರಗಳನ್ನ ಒಂದುಗೂಡಿಸುವ ಕಾಲುವೆ ಯಾವುದು? ಸರಿಯಾದಂತ ಉತ್ತರ ಕೀಲು ಕಾಲುವೆ ನೋಡಿ. ಕೀಲು ಕಾಲುವೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಉತ್ತರ ಸಮುದ್ರ ಹಾಗೂ ಬಾಲ್ಟಿಕ್ ಸಮುದ್ರಗಳನ್ನು ಒಂದುಗೂಡಿಸುವ ಕಾಲುವೆ ಯಾವುದಂದ್ರೆ ಕೀಲು ಕಾಲುವೆ. ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಹಡಗುಗಳು ಸಂಚಾರಗೊಳ್ಳುವ ಕಾಲುವೆ ಯಾವುದು?
ಪ್ರಪಂಚದಲ್ಲಿ ಅತಿ ಹೆಚ್ಚು ಹಡಗುಗಳು ಸಂಚಾರಗೊಳ್ಳುವ ಕಾಲುವೆ ಯಾವುದು? ಪ್ರಪಂಚದಲ್ಲಿ ಅತಿ ಹೆಚ್ಚು ಹಡಗುಗಳು ಈ ಒಂದು ಸಂಚಾರಗೊಳ್ಳುವಂತ ಕಾಲುವೆ ಅಂದ್ರೆ ಸುಯೇಜ್ ಕಾಲುವೆ. ಈ ಸುಯೇಜ್ ಕಾಲುವೆ ಯಾವ ರಾಷ್ಟ್ರಗಳ ಮಧ್ಯೆ ಕಂಡು ಬರ್ತದೆ ಅಂದ್ರೆ ಒಂದು ಏಷ್ಯಾ ಖಂಡ ಮತ್ತು ಆಫ್ರಿಕಾ ಖಂಡಗಳ ಮಧ್ಯೆ ಕಂಡು ಬರ್ತದೆ. ಈ ಸುಯೇಜ್ ಕಾಲುವೆ ಯಾವ ರಾಷ್ಟ್ರಕ್ಕೆ ಸಂಬಂಧಪಟ್ಟಿದೆ? ಈಜಿಪ್ಟ್ ದೇಶಕ್ಕೆ ಸಂಬಂಧಪಟ್ಟಿದೆ ನೋಡಿ. ಈಜಿಪ್ಟ್ ದೇಶಕ್ಕೆ ಇತ್ತೀಚೆಗೆ ಎವರ್ಗ್ರೀನ್ ಅನ್ನುವಂತ ಒಂದು ಹಡಗು ಆ ಭಾಗದಲ್ಲಿ ಸಿಕ್ಕಂತ ಸಮಯದಲ್ಲಿ ಆ ಎವರ್ಗ್ರೀನ್ ಅನ್ನುವಂತ ಹಡಗಿನ ಮೂಲಕ ಕೋಟ್ಯಾಂತರ ರೂಪಾಯಿ ನಾವು ನಷ್ಟ ಅನುಭವಿಸಿದ್ದನ್ನ ನೋಡ್ತೀವಿ. ಹಾಗಾದ್ರೆ ಸುಯೇಜ್ ಕಾಲುವೆ ಯಾವ ದೇಶಗಳ ಮಧ್ಯೆ ಕಂಡು ಬರುತ್ತದೆ ಅಂದ್ರೆ ಆಫ್ರಿಕಾ ಮತ್ತು ಏಷ್ಯಾ ಖಂಡಗಳ ಮಧ್ಯದಲ್ಲಿ ಕಂಡು ಬರುತ್ತದೆ. ತಾಸ್ಮೇನಿಯಾ ಜಲಸಂಧಿ, ಬೇರಿಂಗ್ ಜಲಸಂಧಿ, ಜಿಬ್ರಾಲ್ಟರ್ ಜಲಸಂಧಿ, ಮಲಕ್ಕ ಜಲಸಂಧಿ. ಪ್ರಪಂಚದ ಅತ್ಯಂತ ಉದ್ದವಾದ ಜಲಸಂಧಿ ಯಾವುದು? ಜಗತ್ತಿನ ಅತ್ಯಂತ ಉದ್ದವಾದ ಜಲಸಂಧಿ, ಪ್ರಪಂಚದ ಅತ್ಯಂತ ಉದ್ದವಾದ ಜಲಸಂಧಿ. ಪ್ರಪಂಚದ ಅತಿ ಉದ್ದವಾದ ಜಲಸಂಧಿ ಅಂದ್ರ ಮಲಕ್ಕ ಜಲಸಂಧಿ ನೋಡಿ. ಯಾವ ಜಲಸಂಧಿಯನ್ನ ಮೆಡಿಟೇರಿಯನ್ ಸಮುದ್ರದ ಬೀಗದ ಕೈ ಎನ್ನುವರು? ಯಾವ ಜಲಸಂಧಿಯನ್ನ ಮೆಡಿಟೇರಿಯನ್ ಸಮುದ್ರದ ಬೀಗದ ಕೈ ಎನ್ನುವರು? ಮೆಡಿಟೇರಿಯನ್ ಸಮುದ್ರದ ಬೀಗದ ಕೈ ಎನ್ನುವರು ಅಂದ್ರ ಸರಿಯಾದಂತ ಉತ್ತರ ಜಿಬ್ರಾಲ್ಟರ್ ಜಲಸಂಧಿ ನೋಡಿ. ಜಿಬ್ರಾಲ್ಟರ್ ಜಲಸಂಧಿಯನ್ನ ಮೆಡಿಟೇರಿಯನ್ ಸಮುದ್ರದ ಬೀಗದ ಕೈ ಅಂತ ಕರೀತಾರೆ. ಯಾವ ಜಲಸಂಧಿಯನ್ನ ಮೆಡಿಟೇರಿಯನ್ ಸಮುದ್ರದ ಬೀಗದ ಕೈ ಎನ್ನುವರು ಅಂದ್ರೆ ಜಿಬ್ರಾಲ್ಟರ್ ಜಲಸಂಧಿ. ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಗಳನ್ನು ಬೇರ್ಪಡಿಸುವ ಜಲಸಂಧಿ ಯಾವುದು? ಶಬಾಷ್. ಆಸ್ಟ್ರೇಲಿಯಾ ಖಂಡ ಮತ್ತು ನ್ಯೂಜಿಲೆಂಡ್ ದೇಶಗಳನ್ನ ಬೇರ್ಪಡಿಸುವ ಜಲಸಂಧಿ ಯಾವ್ದಂದ್ರ ತಾಸ್ಮೇನಿಯಾ ಜಲಸಂಧಿ ನೋಡಿ. ತಾಸ್ಮೇನಿಯಾ ಜಲಸಂಧಿ ಇಂಪಾರ್ಟೆಂಟ್. ಪ್ರಪಂಚದ ಅತಿ ಉದ್ದವಾದ ಜಲಸಂಧಿ ಮಲಕ್ಕ ಆದರೆ ಪ್ರಪಂಚದ ಅತಿ ದೊಡ್ಡ ಜಲಸಂಧಿ ಯಾವುದು? ಎಸ್, ವೆರಿ ಗುಡ್. ಡೇವಿಡ್ ಜಲಸಂಧಿ ರೈಟ್ ಆನ್ಸರ್ ನೋಡಿ. ಡೇವಿಡ್ ಜಲಸಂಧಿ. ಗಲ್ಫ್ ಸ್ಟ್ರೀಮ್, ಬೆಂಗ್ವಿಲಾ, ಕ್ಯಾನೋರಿ, ಹಂಬಾಲ್ಟ್. ಪೆಸಿಫಿಕ್ ಸಾಗರದಲ್ಲಿ ಕಂಡುಬರುವ ಪ್ರವಾಹ ಯಾವುದು? ಪೆಸಿಫಿಕ್ ಸಾಗರದಲ್ಲಿ ಕಂಡುಬರುವ ಪ್ರವಾಹ ಯಾವುದು? ಯಾವ ಪ್ರವಾಹ ಪೆಸಿಫಿಕ್ ಸಾಗರದಲ್ಲಿ ಕಂಡುಬರುತ್ತದೆ? ಪೆಸಿಫಿಕ್ ಸಾಗರದಲ್ಲಿ ಕಂಡುಬರುವ ಪ್ರವಾಹ ಯಾವ್ದಂದ್ರ ಹಂಬಾಲ್ಟೋ ನೋಡಿ. ಹಂಬಾಲ್ಟೋ ಅದಲ್ಲ, ಪೆಸಿಫಿಕ್ ಸಾಗರದಲ್ಲಿ. ಗಲ್ಫ್ ಸ್ಟ್ರೀಮ್ ಆಗಿರ್ಬೋದು, ಬೆಂಗ್ವಿಲ್ ಆಗಿರ್ಬೋದು, ಕೆನೋರಿ ಆಗಿರ್ಬೋದು, ಇವೆಲ್ಲ ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡು ಬರ್ತವೆ. ಅಟ್ಲಾಂಟಿಕ್ ಸಾಗರದಲ್ಲಿ. ಹಂಬಾಲ್ಟೋ ಇದೆಯಲ್ಲ, ಹಂಬಾಲ್ಟಕ್ಕಿರುವ ಇನ್ನೊಂದು ಹೆಸರು ಏನು? ಯಾರು ಹೇಳ್ತಾರೆ? ಹಂಬಾಲ್ಟಕ್ಕಿರುವ ಇನ್ನೊಂದು ಹೆಸರು? ಎಕ್ಸಲೆಂಟ್. ಪೇರು ನೋಡಿ. ಪೇರು ಅಂದ್ರು ಒಂದೇ, ಹಂಬಾಲ್ಟೋ ಅಂದ್ರು ಒಂದೇ. ಪೇರುಕ್ಕಿರುವ ಇನ್ನೊಂದು ಹೆಸರೇ ಹಂಬಾಲ್ಟೋ. ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡುಬರುವ ಉಷ್ಣ ಸಾಗರದ ಪ್ರವಾಹ ಯಾವುದು? ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡುಬರುವ ಉಷ್ಣ ಸಾಗರದ ಪ್ರವಾಹ. ಶಬಾಷ್, 74% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಎಕ್ಸಲೆಂಟ್. ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡುಬರುವ ಉಷ್ಣ ಸಾಗರದ ಪ್ರವಾಹ ಅಂದ್ರೆ ಗಲ್ಫ್ ಸ್ಟ್ರೀಮ್ ನೋಡಿ.
ಗಲ್ಫ್ ಸ್ಟ್ರೀಮ್. ಗಲ್ಫ್ ಸ್ಟ್ರೀಮ್ ಎಂಬುದು ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡುಬರುವ ಉಷ್ಣ ಸಾಗರದ ಪ್ರವಾಹವಾಗಿದೆ. ಕುನ್ಲುನ್ ಶ್ರೇಣಿ, ಹಿಮಾಲಯ ಶ್ರೇಣಿ, ಕಾರಾಕೋರಂ ಶ್ರೇಣಿ, ಜಾಸ್ಕರ ಶ್ರೇಣಿ. ಯಾವ ಶ್ರೇಣಿಯನ್ನ ಚೀನಾ ದೇಶದ ಬೀಸಣಿಕೆ ಎನ್ನುವರು? ಯಾವ ಪರ್ವತ ಶ್ರೇಣಿಯನ್ನ ಚೀನಾ ದೇಶದ ಬೀಸಣಿಕೆ ಎಂದು ಕರೆಯುತ್ತಾರೆ? ಯಾವ ಪರ್ವತ ಶ್ರೇಣಿಯನ್ನ ಚೀನಾ ದೇಶದ ಬೀಸಣಿಕೆ ಎಂದು ಕರೆಯುತ್ತಾರಂದ್ರ ಕುನ್ಲುನ್ ಪರ್ವತ ಶ್ರೇಣಿ. ನೋಡಿ, ಕುನ್ಲುನ್ ಪರ್ವತ ಶ್ರೇಣಿಯನ್ನ ಚೀನಾ ದೇಶದ ಬೀಸಣಿಕೆ ಅಂತ ಕರೀತಾರೆ. ಚೀನಾ ದೇಶದ ಬೀಸಣಿಕೆ, ಕುನ್ಲುನ್ ಪರ್ವತ ಶ್ರೇಣಿಯನ್ನ ಚೀನಾ ದೇಶದ ಬೀಸಣಿಕೆ. ಯಾವ ಪರ್ವತ ಶ್ರೇಣಿಯನ್ನ ಕೃಷ್ಣಗಿರಿಯ ಪರ್ವತ ಶ್ರೇಣಿ ಎಂದು ಕರೆಯುತ್ತಾರೆ? ಯಾವ ಪರ್ವತ ಶ್ರೇಣಿಯನ್ನ ಕೃಷ್ಣಗಿರಿಯ ಪರ್ವತ ಶ್ರೇಣಿ ಎಂದು ಕರೆಯುತ್ತಾರಂದ್ರ ಕಾರಾಕೋರಂ. ರೈಟ್ ಆನ್ಸರ್. ಏಷ್ಯಾ ಖಂಡದ ಬೆನ್ನೆಲುಬು ಯಾವುದು? ಬ್ಯಾಕ್ ಬೋನ್ ಆಫ್ ಏಷಿಯನ್ ಕಾಂಟಿನೆಂಟ್. ಏಷ್ಯಾ ಖಂಡದ ಬೆನ್ನೆಲುಬು. ಯಾವ ಪರ್ವತ ಶ್ರೇಣಿಯನ್ನ ಏಷ್ಯಾ ಖಂಡದ ಬೆನ್ನೆಲುಬು ಎಂದು ಕರೆಯುತ್ತಾರೆ? ಸರಿಯಾದಂತ ಉತ್ತರ ಕಾರಾಕೋರಂ ಶ್ರೇಣಿ. ನೋಡಿ, ಕಾರಾಕೋರಂ ಶ್ರೇಣಿಯನ್ನ ಏಷ್ಯಾ ಖಂಡದ ಬೆನ್ನೆಲುಬು ಅಂತ ಕರೀತಾರೆ. ಸಿಯಾಚಿನ್ ಎಂಬ ಹಿಮನದಿ ಯಾವ ಪರ್ವತ ಶ್ರೇಣಿಯಲ್ಲಿ ಕಂಡುಬರುತ್ತದೆ? ಸಿಯಾಚಿನ್ ಎಂಬುದು (72 ಕಿಲೋಮೀಟರ್ ಲೆಂತ್ ಇದ್ದು ಭಾರತ ದೇಶದ ಅತ್ಯಂತ ಉದ್ದವಾಗಿರುವಂತಹ ಒಂದು ಹಿಮನದಿ. ಭಾರತದ ಅತಿ ಉದ್ದವಾದ ಹಿಮನದಿಯಾಗಿರುವಂತಹ ಸಿಯಾಚಿನ್ ಯಾವ ಪರ್ವತ ಶ್ರೇಣಿಯಲ್ಲಿ ಕಂಡುಬರುತ್ತಂದ್ರೆ ಕಾರಾಕೋರಂ ಶ್ರೇಣಿಯಲ್ಲಿ ಕಂಡುಬರುತ್ತದೆ. ಈ ಕೆಳಗಿನ ಯಾವ ಪರ್ವತವನ್ನ ಪ್ರಾರಂಭದಲ್ಲಿ ತೆತಸ್ ಎಂದು ಕರೆಯುತ್ತಿದ್ದರು? ಈ ಕೆಳಗಿನ ಯಾವ ಪರ್ವತ ಶ್ರೇಣಿಯನ್ನ ಪ್ರಾರಂಭದಲ್ಲಿ ತೆತಸ್ ಎಂದು ಕರೆಯುತ್ತಿದ್ದರು? ಯಾವ ಪರ್ವತ ಶ್ರೇಣಿಯನ್ನ ಆರಂಭದಲ್ಲಿ ತೆತಸ್ ಎಂದು ಕರೆಯುತ್ತಿದ್ದರಂದ್ರ ಸರಿಯಾಗಿರುವಂತಹ ಉತ್ತರ ಹಿಮಾಲಯ ಪರ್ವತ ಶ್ರೇಣಿ. ನೋಡಿ, ಹಿಮಾಲಯ ಪರ್ವತ ಶ್ರೇಣಿಯನ್ನ ಪ್ರಾರಂಭದಲ್ಲಿ ತೆತಸ್ ಎಂದು ಕರೆಯುತ್ತಿದ್ದರು. ತೆತಸ್ ಯಾಕಂದ್ರೆ WJ ಮೋರ್ಗಾನ್ ಅವರು ಹೇಳ್ತಾರೆ. WJ ಮೋರ್ಗಾನ್ ಅವರು ಆಸ್ಟ್ರೇಲಿಯಾ ಖಂಡ ಮತ್ತು ಯುರೇಷಿಯಾ ಖಂಡ, ಆಸ್ಟ್ರೇಲಿಯಾ ಖಂಡ ಮತ್ತು ಯುರೇಷಿಯಾ ಖಂಡಗಳ ಸಂಕೋಚನೆಯಿಂದ ಆಸ್ಟ್ರೇಲಿಯಾ ಖಂಡ ಮತ್ತು ಯುರೇಷಿಯಾ ಖಂಡಗಳ ಸಂಕೋಚನೆಯಿಂದ ಯಾವ ಪರ್ವತ ನಿರ್ಮಾಣ ಆಯ್ತಂದ್ರ ಹಿಮಾಲಯ ಪರ್ವತಗಳು ನಿರ್ಮಾಣಗೊಂಡವು. ಹಿಮಾಲಯ ಪರ್ವತಗಳು ನಿರ್ಮಾಣ ಆಗಬೇಕಾದ್ರ ಕಾರಣ ಏನಂದ್ರ ಆಸ್ಟ್ರೇಲಿಯಾ ಮತ್ತು ಯುರೇಷಿಯಾ ಖಂಡಗಳ ಸಂಕೋಚನೆಯಿಂದ ಹಿಮಾಲಯ ಪರ್ವತ ನಿರ್ಮಾಣ ಆಯಿತು ಅಂತ ಹೇಳಿ WJ ಮೋರ್ಗಾನ್ ಅನ್ನುವಂತ ವ್ಯಕ್ತಿ ಪ್ಲೇಟ್ ಟೆಕ್ಟಾನಿಕ್ ಥಿಯರಿಯಲ್ಲಿ ಹೇಳ್ತಾರ. ಪ್ಲೇಟ್ ಟೆಕ್ಟಾನಿಕ್ ಥಿಯರಿ ಅನ್ನುವಂಥದ್ದು ಇದನ್ನ ಮಂಡಿಸಿದವರು ಯಾರಂದ್ರ WJ ಮೋರ್ಗಾನ್ ಅನ್ನುವಂತ ವ್ಯಕ್ತಿ. ಅನ್ನುವಂಥದ್ದು ಇದನ್ನ ಮಂಡಿಸಿದವರು ಯಾರಂದ್ರ WJ ಮೋರ್ಗಾನ್ ಅನ್ನುವಂತ ವ್ಯಕ್ತಿ. ಗೋಂಡ್ವಾನ ದಕ್ಷಿಣ ಭಾರತದ ಒಂದು ಭಾಗ. ಅದು ದಕ್ಷಿಣ ಭಾರತ ಅಂದ್ರೆ ಗೋಂಡ್ವಾನ. ಅದು ಯಾವ್ದಂದ್ರೆ ಅಲ್ಫ್ರೆಡ್ ವೆಗನರ್ ಪ್ರಕಾರ. ಅದು ಅಲ್ಫ್ರೆಡ್ ವೆಗನರ್ ಮಂಡಿಸಿದಂತ ಸಿದ್ಧಾಂತ ಯಾವ್ದಂದ್ರ ಯಾವುದು? ಅಲ್ಫ್ರೆಡ್ ವೆಗನರ್ ಮಂಡಿಸಿದ ಸಿದ್ಧಾಂತ 1914ರಲ್ಲಿ ಮಂಡಿಸ್ತಾರ ಅವರು. 1914ರಲ್ಲಿ ಭೂಖಂಡಗಳ ಅಲೆತ ಸಿದ್ಧಾಂತ ಅಂತ ಕರೀತಾರೆ. ಆ ಭೂಖಂಡಗಳ ಅಲೆತ ಸಿದ್ಧಾಂತವನ್ನು ಮಂಡಿಸಿದವರು ಅಲ್ಫ್ರೆಡ್ ವೆಗನರ್. ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ. ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿಯನ್ನು ಮಂಡಿಸಿದವರು ಯಾರಂದ್ರ ಅಲ್ಫ್ರೆಡ್ ವೆಗನರ್ ಅವರು ಮಂಡಿಸ್ತಾರೆ. ಅವ್ರು ಏನಂತಾರಂದ್ರ ಪ್ಯಾಂಜಿಯಾ ಎಂಬ ಭೂಭಾಗ ಇತ್ತು, ಅದರ ಸುತ್ತಲೂ ಪ್ಯಾಂಥಲಸ್ ಅನ್ನುವಂತ ನೀರಿತ್ತು. ಆ ಪ್ಯಾಂಜಿಯಾ ಅನ್ನುವಂತ ಭೂಭಾಗ ಏನಾಯ್ತಂದ್ರ ಮಧ್ಯದಲ್ಲಿ ಸೀಳಿ, ಉತ್ತರಕ್ಕೆ ಲಾರೇಶಿಯಾ ಆಯ್ತು, ದಕ್ಷಿಣಕ್ಕೆ ಗೋಂಡ್ವಾನ ಆಯ್ತು.
ಉತ್ತರದ ಲಾರಿಶ್ ಏನಾಯ್ತಂದ್ರ ಉತ್ತರ ಅಮೆರಿಕ, ಏಷ್ಯಾ ಖಂಡ, ಉತ್ತರ ಅಮೆರಿಕ, ಏಷ್ಯಾ ಖಂಡ ಮತ್ತು ಯುರೋಪ ಖಂಡಗಳು ನಿರ್ಮಾಣಗೊಂಡವು. ದಕ್ಷಿಣದಲ್ಲಿ ದಕ್ಷಿಣ ಅಮೆರಿಕ, ಆಫ್ರಿಕಾ, ಆಸ್ಟ್ರೇಲಿಯಾ, ಅಂಟಾರ್ಟಿಕ್ ಖಂಡಗಳು ನಿರ್ಮಾಣಗೊಂಡವು ಅಂತ ಹೇಳ್ತಾರೆ. ಆವರ್ತ ಮಳೆ, ಪರ್ವತದ ಮಳೆ, ಪರಿಸರಣ ಮಳೆ, ಆಮ್ಲೀಯ ಮಳೆ. ಯಾವ ಮಳೆಯನ್ನ ಆರೋಹ ಮಳೆ ಎಂದು ಕರೆಯುತ್ತಾರೆ? ಆರೋಹ ಮಳೆ ಯಾವುದು? ಆರೋಹ ಮಳೆ ಎಂದು ಯಾವುದನ್ನು ಕರೆಯುತ್ತಾರಂದ್ರ ಸರಿಯಾದಂತ ಉತ್ತರ ಆರೋಹ ಮಳೆ ಅಂದ್ರು ಒಂದೇ, ಪರ್ವತದ ಮಳೆ ಅಂದ್ರು ಒಂದೇ. ಪರ್ವತದ ಮಳೆ, ಆರೋಹ ಮಳೆ ಎಲ್ಲ ಒಂದೇ. ನಮ್ಮ ಭಾರತ ದೇಶದಲ್ಲಿ ಮಾನ್ಸೂನ್ ಮಾರುತಗಳಿಂದ ಆಗುವ ಮಳೆ ಯಾವುದು? ಭಾರತ ದೇಶದಲ್ಲಿ ಮಾನ್ಸೂನ್ ಮಾರುತಗಳಿಂದ ಆಗುವ ಮಳೆ ಯಾವುದು? ಭಾರತ ದೇಶದಲ್ಲಿ ಮಾನ್ಸೂನ್ ಮಾರುತಗಳಿಂದ ಆಗುವ ಮಳೆ ಯಾವುದಂದ್ರ ಪರ್ವತದ ಮಳೆ. ನೋಡಿ, ಪರ್ವತದ ಮಳೆ ಹೈಯೆಸ್ಟ್ ನಮ್ಮಲ್ಲಿ ಪರ್ವತದ ಮಳೆ ಆಗ್ತದೆ. ಯಾಕಂದ್ರೆ ನಾವು 75% ಮಳೆ ಪಡಿತೀವಿ, 75%. ಆ 75% ಎಂತ ಮಳೆ ಅಂದ್ರ ಪರ್ವತದ ಮಳೆ ಅಂತ ಹೇಳಿ ಕರೀತಾರೆ. ಸೌಂಡ್ ಕೇಳಿಸ್ತಾ ಇಲ್ಲ? ಇಲ್ಲ, ಸೌಂಡ್ ಯಾಕೆ ಕೇಳಿಸ್ತಾ ಇಲ್ಲ? ಸುಮ್ಸುನ್ ಏನ್ ವ್ಯವಸ್ಥೆ ಇಲ್ಲ. ಎಲ್ಲ ಕ್ಲಿಯರ್, ಸುಮ್ ಕೇಳ್ರಿ. ನಿಮ್ ಬಿಟ್ಟು ಚಾ ಕೊಡೋ ಸಲುವಾಗಿ ಕೇಳಲ್ಲ ಅಂತ ನೀವನು. ಅಲ್ಲ, ಅದು ನಿನ್ನೆ ಇದರಾಗ ಮಾತಾಡಿನಿ, ಎಲ್ಲಿ ಅದು ಸ್ಟುಡಿಯೋದಾಗ ಮಾತಾಡಿನಿ, ಅಲ್ಲಿ ಅಷ್ಟು ಮಂದಿ ಕುಡ್ಕೊಂಡು. ಅದನ್ನು ಬಿಟ್ಟಿಲ್ಲಲ್ಲ ಟ್ರೋಲ್ ಮಾಡ್ಲಕ್ ನೀವು. ಅಂದೆಂತದ್ ಇರ್ಬೇಕತ್ತ ಪರಿಸ್ಥಿತಿ. ಒಳ್ಳೆ ಅದು ಟ್ರೋಲ್ ಮಾಡಿ ನನಗೆ ಒಳ್ಳೆ ವಿಡಿಯೋ ಕಳಿಸ್ತಾ ಹೊಸು. ಆ ಸಂವಿಧಾನದ 21ನೇ ವಿಧಿ ಹೇಳಿನಿ, ಹೊಳ್ಳಿ ಮತ್ತ ನಗುದು ಹೊಳ್ಳಿ ನನಗೆ ಹಾಕಿ. ನೋಡ್ ಮತ್ತೆ ಹೆಂಗ ನಾವಂತ. ಬೇಸಿಗೆ ದಿನಮಾನಗಳಲ್ಲಿ ಆಗುವ ಮಳೆ ಯಾವುದು? ಬೇಸಿಗೆ ದಿನಮಾನಗಳಲ್ಲಿ ಆಗುವಂತ ಮಳೆ ಯಾವುದು? ಬೇಸಿಗೆ ದಿನಮಾನಗಳಲ್ಲಿ ಆಗುವ ಮಳೆ ಯಾವುದು? ಬೇಸಿಗೆ ದಿನಮಾನಗಳಲ್ಲಿ ಆಗುವ ಮಳೆ ಯಾವುದಂದ್ರ ಪರಿಸರಣ ಮಳೆ. ನೋಡಿ, ಬೇಸಿಗೆ ದಿನಮಾನಗಳಲ್ಲಿ ಆಗುವ ಮಳೆ ಪರಿಸರಣ ಮಳೆ. ಭೂಮಿಯ ಸಮಭಾಜಕ ವೃತ್ತದಲ್ಲಿ ಆಗುವ ಮಳೆ ಯಾವುದು? ಭೂಮಿಯ ಸಮಭಾಜಕ ವೃತ್ತದಲ್ಲಿ ಆಗುವ ಮಳೆ ಯಾವುದಂದ್ರ ಪರಿಸರಣ ಮಳೆ. ಮಳೆಯನ್ನು ಕುರಿತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನ, ಮಳೆಯನ್ನು ಕುರಿತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನ ರಾಂಗ್. ರೈನಾಲಜಿ ಅಂತ. ಅರ್ತ್ ರೈನ್ಫಾಲ್ ಕ್ಲೈಮೆಟಾಲಜಿ. ನೋಡಿ, ನೋಡಿ, ಸ್ಟಡಿ ಅಬೌಟ್ ದ ರೈನ್, ಮಳೆಯನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನ ಅರ್ತ್ ರೈನ್ಫಾಲ್ ಕ್ಲೈಮೆಟಾಲಜಿ. ವೈಜ್ಞಾನಿಕವಾಗಿ ಮಳೆಯನ್ನು ಕುರಿತು ಅಧ್ಯಯನ ಮಾಡು.
ಮಳೆಯನ್ನು ಅಳತೆ ಮಾಡುವ ಸಾಧನ ಯಾವ್ದಂದ್ರೆ ರೈನ್ ಗೇಜ್. ರೈನ್ ಗೇಜ್ ಮಳೆಯನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ ಯಾವಂದ್ರ ರೈನ್ ಗೇಜ್. ಸಾಮಾನ್ಯವಾಗಿ ಮಳೆ ಅಂದ್ರೆ ಏನು? ಸೂರ್ಯನ ಕಿರಣಗಳು ಸಾಗರ, ಸಮುದ್ರ, ಸರೋವರಗಳ ಮೇಲೆ ನೇರವಾಗಿ ಬಿದ್ದು ಅಲ್ಲಿಯ ನೀರು ಕಾದು, ಇನ್ನೊಮ್ಮೆ ಕಾದು, ಮತ್ತೊಮ್ಮೆ ಕಾದು, ಆ ನೀರು ಆವಿಯಾಗಿ ಆರ್ದ್ರತೆಯಾಗಿ ವಾಯುಮಂಡಲದ ಸಂಯೋಜನೆಯೊಂದಿಗೆ ಗಟ್ಟಿಯಾಗಿ ಘನೀಕರಣಗೊಂಡು ಮೋಡಾಗಿ, ಆ ಮೋಡ ತನ್ನ ಭಾರವನ್ನು ತಾಳಿಕೊಳ್ಳಲಾರದೆ ಹನಿ ಹನಿಯಾಗಿ ಹನಿ ಹನಿಯಾಗಿ ಹನಿ ಹನಿಯಾಗಿ ಹನಿ ಹನಿಯಾಗಿ ಭೂಮಿಗೆ ಅಪ್ಪಳಿಸುವುದೇ ಮಳೆ. ಮಳೆಯಲ್ಲಿ 3 ಪ್ರಕಾರ: ಒಂದು ಪರ್ವತದ ಮಳೆ, ಪರಿಸರಣದ ಮಳೆ, ಆವರ್ತ ಮಳೆ. ನೋಡು ಮತ್ತ ಪಕ್ಕ ಟ್ರೋಲ್ ಅಂತ. ನಾನು ಪಾಠ ಹೇಳಕ್ ಒಟ್ಟ ಅವಕಾಶ ಕೊಡಬೇಡ್ರಿ ನೀವು, ಬರೀ ಇದೇ ಮಾಡ್ರಿ. ಒಟ್ಟ ಓದ್ರಪ್ಪ ಬರೀರಪ್ಪ ಅಂತ ನಾ ಅಂದ್ರ ಐಸೋ ನೇಪ್ಸ್, ಐಸೋ ಹೈಟ್ಸ್, ಐಸೋ ರೋಪ್ಸ್, ಐಸೋ ಬಾರ್, ಐಸೋ ಬಾರ್. ಗ್ಲೋಬದ ಮೇಲೆ ಸಮಮೋಡಗಳನ್ನು ಸೇರಿಸುವ ಸರಳ ರೇಖೆಗೆ, ಗ್ಲೋಬದ ಮೇಲೆ ಸಮ ಮೋಡಗಳನ್ನು ಸೇರಿಸುವ ಸರಳ ರೇಖೆಗೆ, ಗ್ಲೋಬದ ಮೇಲೆ ಸಮ ಮೋಡಗಳನ್ನು ಸೇರಿಸುವ ಸರಳ ರೇಖೆಗೆ ಸರಿಯಾದಂತ ಉತ್ತರ ಐಸೋನೇಪ್ಸ್ ಅಂತ ಕರೀತಾರೆ ನೋಡಿ. ಐಸೋನೇಪ್ಸ್. ಸ್ಟಡಿ ಅಬೌಟ್ ದ ಕ್ಲೌಡ್ಸ್, ದಟ್ ಇಸ್ ಕಾಲ್ಡ್ ನೆಪ್ಸಾಲಜಿ. ಮೋಡಗಳ ವೈಜ್ಞಾನಿಕವಾದ ಅಧ್ಯಯನವನ್ನ ನಾವು ನೆಪ್ಸಾಲಜಿ ಅಂತ ಕರಿತೀವಿ. ಹಾಗಾದ್ರೆ ಗ್ಲೋಬದ ಮೇಲೆ 2 ಸಮಮೋಡಗಳನ್ನು ಸೇರಿಸುವಂತ ಸರಳ ರೇಖೆಗೆ ಏನಂತ ಕರೀತಾರೆ ಅಂದ್ರ ಐಸೋನೇಪ್ಸ್ ಅಂತ ಕರೀತಾರೆ. ಹಾಗಾದ್ರೆ ಅತ್ಯಂತ ಮುಖ್ಯವಾಗಿರುವಂತ ಮೋಡಗಳು ಎಷ್ಟಂದ್ರ 3 ಪ್ರಧಾನವಾಗಿರುವಂತ ಮೋಡಗಳದಾವ. ಆ 3 ಪ್ರಧಾನವಾಗಿರುವಂತ ಮೋಡಗಳು ಯಾವಂತಂದ್ರ, ಒಂದು ನಾನು ಯೂಟ್ಯೂಬ್ ಕ್ಲಾಸ್ ನಲ್ಲಿ ಹೇಳ್ತೀನಿ, ಫಿಸಿಕಲ್ ಜಿಯೋಗ್ರಫಿ ಹೇಳಕತ್ತೀನಿ. ನಿನ್ನೆ 1-2 ಮಂದಿ ಕಮೆಂಟ್ ಮಾಡ್ರಿ, ನಮ್ಗೆ ಪೂರ್ತಿ ಸಿಲೆಬಸ್ ಮುಗಿಸೋಗಿತ್ತಂದ್ರ ಕ್ಲಾಸ್ ಹೇಳ್ರಿ ನೀವು. ಎಷ್ಟು ಜಟ್ ಬಂದ ನೋಡೋಕ್. ಆಯ್ತು ಸಮಾಧಾನ ಹೇಳ್ತೀನಿ. ಮತ್ ನಿಮ್ ಬಿಟ್ಟು ನಾ ಏನ್ ಇದು ಮಾಡ್ತೀನಿ ನಾನು. ನಾ ಹೇಳ್ತೀನಿ, ಪಾಠ ಹೇಳ್ತೀನಿ, ಸಮಾಧಾನ ಇರ್ಬೇಕು ನೀವು. ನನಗೆ ಬೆದರ್ಸೋದು ಅನ್ಸೋದು ಮಾಡಿದ್ರಿ ನಾ ಏನ್ ಮಾಡ್ಲಿ. ಆಯ್ತು, ಅಲ್ಲೆಲ್ಲ ಹೇಳ್ತೀನಿ, ಮೋಡ ಗಿಡ ಎಲ್ಲ ಹೇಳ್ತೀನಿ, ಸುಮ್ ಕೇಳ್ರಿ. ಮೋಡಗಳಲ್ಲಿ 3 ಪ್ರಕಾರ ಏನು? ಮೋಡಗಳಲ್ಲಿ 3 ಪ್ರಕಾರ. ಒಂದು ಉನ್ನತ ಮಟ್ಟದ ಮೋಡಗಳು, ಉನ್ನತ ಮಟ್ಟದ ಮೋಡಗಳು, ಮಧ್ಯಮ ಮೋಡಗಳು, ಮಧ್ಯಮ ಮೋಡಗಳು, ಕೆಳ ಹಂತದ ಮೋಡಗಳು, ಕೆಳ ಹಂತದ ಮೋಡಗಳು. ಉನ್ನತ ಮಟ್ಟದ ಮೋಡಗಳು, ಮಧ್ಯಮ ಮೋಡಗಳು, ಕೆಳ ಹಂತದ ಮೋಡಗಳು. ಕೆಳ ಹಂತದ ಮೋಡಗಳಂದ್ರ 2.5 ಕಿಲೋಮೀಟರ್ಗಿಂತ ಹೈಟ್ ಇರ್ತದೆ. 2.5 ಕಿಲೋಮೀಟರ್ ಸಮುದ್ರ ಮಟ್ಟಕ್ಕಿಂತ 2.5 ಕಿಲೋಮೀಟರ್ ಹೈಟ್ ಇತ್ತಂದ್ರ ಅದನ್ನ ಕೆಳ ಹಂತದ ಮೋಡಗಳಂತ ಕರೀತಾರೆ. ಆ ಕೆಳ ಹಂತದ ಮೋಡಗಳಲ್ಲಿ ಎಷ್ಟು ಪ್ರಕಾರ ಅಂದ್ರ 4 ಪ್ರಕಾರದ ಮೋಡಗಳನ್ನ ನೋಡ್ತೀವಿ. ಆ 4 ಪ್ರಕಾರದ ಮೋಡಗಳಂದ್ರ ರಾಶಿ ಮೋಡಗಳು, ಪದರು ಮೋಡಗಳು, ಪದರು ರಾಶಿ ಮೋಡಗಳು, ರಾಶಿ ವೃಷ್ಟಿ ಮೋಡಗಳು, ರಾಶಿ ವೃಷ್ಟಿ ಮೋಡಗಳು. ಹಾಗಾದ್ರೆ ನಮ್ಗೆ ಅತಿ ಹೆಚ್ಚು ಮಳೆ ತರುವ ಮೋಡಗಳು ಯಾವುವು? ಯಾರು ಹೇಳ್ತೀರಿ? ನಮಗೆ ಅತಿ ಹೆಚ್ಚು ಮಳೆ ತರುವ ಮೋಡಗಳು ಯಾವುವು? ನಮಗೆ ಗರಿಷ್ಠ ಮಳೆ ತರುವ ಮೋಡಗಳು ಯಾವುವು? ಎಕ್ಸಲೆಂಟ್. ನಿಂಬೋ ಸ್ಟ್ರಾಟೋ ಕ್ಲೌಡ್ಸ್. ರಾಶಿ ವೃಷ್ಟಿ ಮೋಡಗಳದಾವಲ್ಲ, ಕೆಳಹಂತದ ಮೋಡಗಳಲ್ಲಿ ಹೈಯೆಸ್ಟ್ ಮಳೆ ತರ್ತವೆ ನಮಗೆ ರಾಶಿ ವೃಷ್ಟಿ ಮೋಡಗಳು. ಸೌಂಡ್ ಇಲ್ಲ, ಒಂದ್ ನಿಮಿಷ ತಡ್ರಿ. ಒಂದೇ ನಿಮಿಷ. ಈ ನೋಡಿ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಲ್ಲ? ಸರಿಯಾದಂತ ಉತ್ತರ, ನಮ್ಗೆ ಅತಿ ಹೆಚ್ಚು ಮಳೆ ತರುವ ಮೋಡಗಳು ಯಾವಂದ್ರ ರಾಶಿ ವೃಷ್ಟಿ ಮೋಡಗಳು. ಗರಿಷ್ಠ ಪ್ರಮಾಣದಲ್ಲಿ ಮಳೆ ತರ್ತವೆ ರಾಶಿ ವೃಷ್ಟಿ ಮೋಡಗಳು.
ನಿಂಬೋ ಸ್ಟ್ರಾಟೋ ಕ್ಲೌಡ್ ಸ್ಪೀಶಿ ಬಹಳ ಸರಿ ಕ್ವಶನ್ ಆಗಿದೆ. ನಮಗೆ ಮಳೆ ತರುವ ಮೋಡಗಳು ಯಾವ ಒಂದು ಕ್ವಶನ್ ಕೇಳೋಣ. ರಾಶಿ ವೃಷ್ಟಿ ಮೋಡಗಳು. ಚಿನುಕ್, ಹರ್ಮಟನ್, ಮಿಸ್ಟ್ರಲ್ಸ್, ಬ್ರಿಕ್ ಫಿಲ್ಡರ್. ಆಸ್ಟ್ರೇಲಿಯಾ ದೇಶದಲ್ಲಿ ಕಂಡುಬರುವ ಸ್ಥಳೀಯ ಮಾರುತವನ್ನು ಏನೆಂದು ಕರೆಯುತ್ತಾರೆ? ಆಸ್ಟ್ರೇಲಿಯಾ ದೇಶದಲ್ಲಿ ಸ್ಥಳೀಯ ಮಾರುತವನ್ನು ಯಾವ ಹೆಸರಿಂದ ಕರೆಯುತ್ತಾರೆ? ಆಸ್ಟ್ರೇಲಿಯಾ ದೇಶದಲ್ಲಿ ಕಂಡುಬರುವ ಸ್ಥಳೀಯ ಮಾರುತವನ್ನ ಯಾವ ಹೆಸರಿಂದ ಕರೀತಾರೆ ಅಂದ್ರ ವೆರಿ ಇಂಪಾರ್ಟೆಂಟ್. ಆಸ್ಟ್ರೇಲಿಯಾ ದೇಶದಲ್ಲಿ ಕಂಡುಬರುವ ಸ್ಥಳೀಯ ಮಾರುತಗಳನ್ನ ಬ್ರಿಕ್ ಫಿಲ್ಡರ್ ಅಂತ ಕರೀತಾರೆ ನೋಡಿ. ಬ್ರಿಕ್ ಫಿಲ್ಡರ್. ಆಸ್ಟ್ರೇಲಿಯಾ ದೇಶದಲ್ಲಿ ಕಂಡುಬರುವ ಸ್ಥಳೀಯ ಮಾರುತವನ್ನ ಬ್ರಿಕ್ ಫಿಲ್ಡರ್. ಬಹಳ ಸರಿ ರಿಪೀಟ್ ಆಗಿರುವಂತ ಪ್ರಶ್ನೆ. ಇಲ್ಲೆಲ್ಲ ವಿಲ್ಲಿ ವಿಲ್ಲಿ ಶರಣು ಅವ್ರೆ, ವಿಲ್ಲಿ ವಿಲ್ಲಿ ಅನ್ನೋದು ಸೈಕ್ಲೋನ್. ಅದು ವಿಲ್ಲಿ ವಿಲ್ಲಿ ಸೈಕ್ಲೋನ್. ಆಸ್ಟ್ರೇಲಿಯಾ ದೇಶದಲ್ಲಿ ಕಂಡುಬರುವ ವಿಲ್ಲಿ ವಿಲ್ಲಿಯನ್ನ ಸೈಕ್ಲೋನ್ ಅಂತ ಕರಿತೀವಿ. ವಿಲ್ಲಿ ವಿಲ್ಲಿ ಆಸ್ಟ್ರೇಲಿಯಾ ದೇಶದಲ್ಲಿ ವಿಲ್ಲಿ ವಿಲ್ಲಿ. ರಷ್ಯಾ ದೇಶದಲ್ಲಿ ವರ್ಲ್ಫುಲ್. ಅಮೆರಿಕ ದೇಶದಲ್ಲಿ ಹರಿಕೇನ್. ರಷ್ಯಾ ದೇಶದಲ್ಲಿ ಯಾವುದು? ಮೆಕ್ಸಿಕೋದಲ್ಲಿ ಟರ್ನಾಡೋ. ಚೀನಾ ಮತ್ತು ಜಪಾನ್ ದೇಶದಲ್ಲಿ ಟೈಫೋನ್. ಆಮೇಲೆ ಭಾರತ ದೇಶದಲ್ಲಿ ಸೈಕ್ಲೋನ್. ಅದೇ ಯಾಕೆ ಕನ್ಫ್ಯೂಸ್ ಆಗ್ತಾವ? ಅದೇ ಯೂಟ್ಯೂಬ್ ಕ್ಲಾಸ್ ಹೇಳ್ತೇನೆ. ಕನ್ಫ್ಯೂಸ್ ಆಗ್ತಾ ಸುಮ್ ಕೇಳ್ರಿ. ಎರಡ್ 2017 ಪಿಡಿಒ ಕೇಳಿದ ಪ್ರಶ್ನೆ ನೋಡಿ. ಪಿಡಿಒ ಕಾಲ್ಫಾರ್ಮ್ ಆಗ್ತಾವ. ಟೆಲಿಗ್ರಾಮ್ ಚಾನಲ್ ಹಾಕಿ ನೋಡ್ರಿ, ಲಿಂಕ್ ಹಾಕಿ. ನೀವು ಟೆಲಿಗ್ರಾಮ್ ಚಾನಲ್ ಪಿಡಿಒ ಕಾಲ್ಫಾರ್ಮ್ ಆಗ್ತವೆ. ಒಂದು 340 ಪೋಸ್ಟ್ ಅನ್ನು ಕಾಲ್ಫಾರ್ಮ್ ಆಗ್ತಾವ ನೋಡಿ. ಎರಡ್ 2017 ಪಿಡಿಒ ಕೇಳಿದ ಪ್ರಶ್ನೆ ಇದು. ಉತ್ತರ ಅಮೆರಿಕದ ರಾಕಿ ಪರ್ವತಗಳಲ್ಲಿ ಸ್ಥಳೀಯ ಮಾರುತಗಳನ್ನು ಏನೆಂದು ಕರೆಯುತ್ತಾರೆ? ಉತ್ತರ ಅಮೆರಿಕದ ರಾಕಿ ಪರ್ವತಗಳಲ್ಲಿ ಸ್ಥಳೀಯ ಮಾರುತಗಳನ್ನು ಏನ್ ಕರೀತಾರೆ ಅಂದ್ರ, ಉತ್ತರ ಅಮೆರಿಕದ ರಾಕಿ ಪರ್ವತಗಳಲ್ಲಿ ಸ್ಥಳೀಯ ಮಾರುತಗಳನ್ನ ಚಿನುಕ್ ಅಂತ ಕರೀತಾರ. ಚಿನುಕ್ ಅಂದ್ರೆ ಏನು? ಚಿನುಕ್ ಅಂದ್ರೆ ಹಿಮ. ಅಬುಕ್ ಅಂದ್ರೆ ಏನು? ಹಿಮಭಕ್ಷಕ ಅಂತ ಅರ್ಥ. ಹಿಮವನ್ನ ಅಪ್ಪಳಿಸ್ತದೆ, ಹಿಮವನ್ನ ತೋರ್ತದೆ. ಆ ಹಿಮ ತೋಳುವುದರಿಂದ ಹಿಮ ಅಬುಕ್ ಅಂತಾರೆ ಅಥವಾ ಹಿಮಭಕ್ಷಕ ಅಂತ ಕರೀತಾರೆ. ಹಿಮಭಕ್ಷಕ ಎಂದರೆ ಚಿನುಕ್ ಎಂದರ್ಥ. ಉತ್ತರ ಅಮೆರಿಕದ ರಾಕಿ ಪರ್ವತಗಳಲ್ಲಿ ಸ್ಥಳೀಯ ಮಾರುತಗಳನ್ನ ಯಾವ ಹೆಸರಿಂದ ಕರೆಯುತ್ತಾರ ಅಂತಂದ್ರ ಅದು ಚಿನುಕ್ ಅಂತ ಕರೀತಾರೆ, ಹಿಮಭಕ್ಷಕ ಅಂತ ಹೇಳಿ ಕರೀತಾರ. ನೋಡ್ ನಮಗ ಬೈತಾವ ಸುವಾಳಿ ಕೂಡಿ. ನಮ್ದು ಹೆಂಗಿರ್ಬೋದು? ಅಮೆರಿಕ ದೇಶದಲ್ಲಿ ರಾಕಿ ಪರ್ವತಗಳಲ್ಲಿ ಚಿನುಕ್ ಅಂತ ಕರೆದ್ರೆ, ಆಸ್ಟ್ರೇಲಿಯಾ ದೇಶದಲ್ಲಿ ಬ್ರಿಕ್ ಫಿಲ್ಡರ್ ಅಂತ ಕರೀತಾರೆ, ಫ್ರಾನ್ಸ್ ದೇಶದಲ್ಲಿ ಮಿಸ್ಟ್ರಲಸ್ ಅಂತ ಕರೀತಾರೆ. ಇನ್ನ ಎಲ್ಲಿ? ಆಫ್ರಿಕಾ ಖಂಡದ ಸಹರಾ ಮರುಭೂಮಿಯಲ್ಲಿ ಹರ್ಮಟನ್ ಅಂತ ಕರೀತಾರೆ. ಫ್ರಾನ್ಸ್ ದೇಶದಲ್ಲಿ ಮಿಸ್ಟ್ರಲ್ಸ್ ಅಂತ ಕರೀತಾರೆ. ಆಸ್ಟ್ರೇಲಿಯಾ ದೇಶದಲ್ಲಿ ಸಿರಾಕೋನು ಕರೀತಾರೆ. ಸಿರಾಕೋನು ಬರ್ತದೆ, ಸಿರಾಕೋನೇ ಇದೆ. ಮುಂದೋಗ್ಲಿ. ಓಕೆ. ಪರ್ವತ ಪಾದ ಪ್ರಸ್ಥಭೂಮಿ, ಖಂಡಾವರಣ ಪ್ರಸ್ಥಭೂಮಿ, ಅಂತರ್ಪರ್ವತ ಪ್ರಸ್ಥಭೂಮಿ, ಮೇಲಿನ ಎಲ್ಲವೂ. ಭಾರತ ದೇಶದಲ್ಲಿ ಕಂಡುಬರುವ ಲಡಾಖ್ ಪ್ರಸ್ಥಭೂಮಿಯನ್ನು ಏನೆಂದು ಕರೆಯುತ್ತಾರೆ? ಯಾರು ಎಂತಟ್ ಬೈತಾನ? ಏನ್ ಸುದ್ದಿವ ಬೈ ಬರದಪ್ಪ. ನಾನೇ ಅವ್ರಿಗೆ ಒಂದು ಮಾತು ಸರ ಕುಂದ್ರ ಅನ್ನಂಗಿಲ್ಲ ಅನ್ಬಾರ್ದು. ಯಾವತ್ತು ಯಾರಿಗೆ ಅನ್ಬಾರ್ದು. ಅನ್ಬಾರ್ದಂಗೆಲ್ಲ ಸುಮ್ಮ ಎಲ್ಲ ಅವರು ಸ್ವಲ್ಪ ಇದು ವಯಸ್ಸು ಸಮಸ್ಯೆ ಆಗಿರ್ತದೆ. ವಯಸ್ಸು ಸಮಸ್ಯೆ ಆಗಿದ್ರಿಂದ ಇದು ಆಗಿರುತ್ತೆ ಅಷ್ಟೇ. ಅನ್ಬಾರ್ದಪ್ಪ. ನೀವು ಯಾರು ಅನವಶ್ಯಕವಾಗಿ
ಯಾವುದು ಟೆನ್ಷನ್ ತಗೋಬಾರ್ದು, ಮತ್ತೆ ಅವಾಚ್ಯ ಶಬ್ದಗಳಿಂದ ಏನೋ ಒಂದು ಮಾತಾಡಬಾರ್ದಲ್ಲ SMS. ಯಾಕಂದ್ರೆ ಸಣ್ಣ ಸಣ್ಣ ಮಕ್ಕಳ ಕ್ಲಾಸ್ ಕೇಳ್ತಿರ್ತಾರೆ, ಮನೆಗೆ ಹಿರಿಯರ ಕ್ಲಾಸ್ ಕೇಳ್ತಾರೆ. ದಯವಿಟ್ಟು ಪ್ಲೀಸ್ ಇದೊಂದು ಹಂಬಲ್ ರಿಕ್ವೆಸ್ಟ್ ನಮ್ಗೆ. ಅನ್ಬಾರ್ದು ಏನೋ ಹಂಗ. ಸರಿಯಾದಂತ ಉತ್ತರ ನೋಡಿ, ಪ್ರಪಂಚದ ಅತಿ ಎತ್ತರವಾದ ಪ್ರಸ್ಥಭೂಮಿ ಅಂದ್ರೆ ಟಿಬೆಟ್ ಪ್ರಸ್ಥಭೂಮಿ. ಟಿಬೆಟ್ ಪ್ರಸ್ಥಭೂಮಿ. ಪ್ರಪಂಚದ ಅತಿ ಎತ್ತರವಾದ ಪ್ರಸ್ಥಭೂಮಿ ಅಂದ್ರ ಟಿಬೆಟ್ ಪ್ರಸ್ಥಭೂಮಿ. ಭಾರತ ದೇಶದ ಅತಿ ಎತ್ತರವಾದ ಪ್ರಸ್ಥಭೂಮಿ ಅಂದ್ರ ಲಡಾಖ್ ಪ್ರಸ್ಥಭೂಮಿ. ಲಡಾಖ್ ಅನ್ನೋದು ಭಾರತ ದೇಶದ ಅತಿ ಎತ್ತರವಾದ ಪ್ರಸ್ಥಭೂಮಿ. ಪ್ರಪಂಚದ ಅತಿ ಎತ್ತರವಾದ ಪ್ರಸ್ಥಭೂಮಿ ಅಂದ್ರೆ ಟಿಬೆಟ್ ಪ್ರಸ್ಥಭೂಮಿ. ಹಾಗಾದ್ರೆ ಆ ಪ್ರಸ್ಥಭೂಮಿಗಳು ಏನಾಗ್ತಾವಂತಂದ್ರೆ ಎರಡು ಪರ್ವತಗಳ ಮೇಲ್ಭಾಗದಲ್ಲಿ ಕಂಡು ಬರ್ತವೆ. ಹೌದು, ಎರಡು ಪರ್ವತಗಳ ಮೇಲ್ಭಾಗದಲ್ಲಿ ಪ್ರಸ್ಥಭೂಮಿ ಇತ್ತಂದ್ರೆ ಅದಕ್ಕೆ ಏನಂತ ಕರೀತಾರೆ ಗೊತ್ತಾ? ಅದಕ್ಕೆ ಅಂತರ ಪರ್ವತ ಪ್ರಸ್ಥಭೂಮಿ ಅಂತ ಕರೀತಾರೆ. ಅಂತರ ಪರ್ವತ ಪ್ರಸ್ಥಭೂಮಿ. ಅಂತರ ಪರ್ವತ ಪ್ರಸ್ಥಭೂಮಿ ಅಂದ್ರೆ ಏನು? ಎರಡು ಪರ್ವತಗಳ ಶೃಂಗ ಬಿಂದುಗಳಲ್ಲಿ ಕಂಡುಬರುವ ಪ್ರಸ್ಥಭೂಮಿಯನ್ನ ಅಂತರ ಪರ್ವತ ಪ್ರಸ್ಥಭೂಮಿ ಎನ್ನುವರು. ನೆನಪಿಡಿ. ಸಾಗರಗಳಲ್ಲಿ ಕಂಡುಬರುವ ಪ್ರಸ್ಥಭೂಮಿಯನ್ನ ಖಂಡಾವರಣ. ಪ್ರಸ್ಥಭೂಮಿ ಅಂದ್ರೆ ಏನು? ಇದು ಪ್ರಸ್ಥಭೂಮಿ. ಇದು ಪ್ಲಾಟ್ಯೂ ಅಂತ ಕರೀತಾರೆ. ಪ್ಲಾಟ್ಯೂ ಅಂದ್ರೆ ಏನು? ಪ್ರಸ್ಥಭೂಮಿ. ಸುತ್ತಲ ಪ್ರದೇಶಕ್ಕಿಂತ ಸ್ವಲ್ಪ ಎತ್ತರವಾಗಿದ್ದು ಈ ಉದಾಹರಣೆ ಮಾಳವ ಪ್ರಸ್ಥಭೂಮಿ ಇದೆಯಲ್ಲ, ಮಾಳವ ಪ್ರಸ್ಥಭೂಮಿ. ಖಂಡಾವರಣ ಯಾವುದು? ಛೋಟಾ ನಾಗ್ಪುರ ಪ್ರಸ್ಥಭೂಮಿ, ಬುಂದೇಲಖಂಡ ಪ್ರಸ್ಥಭೂಮಿ, ಬಾಗೇಲಖಂಡ ಪ್ರಸ್ಥಭೂಮಿ, ದಕ್ಕನ ಪ್ರಸ್ಥಭೂಮಿ, ಮೈಸೂರು ಪ್ರಸ್ಥಭೂಮಿ. ನೆಕ್ಸ್ಟ್, ಮಡಿಕೆ ಪರ್ವತಗಳು, ಸ್ತರಭಂಗ ಜನಿತ ಪರ್ವತಗಳು, ಜ್ವಾಲಾಮುಖಿಯ ಪರ್ವತಗಳು, ಅವಶೇಷ ಪರ್ವತಗಳು. ಭಾರತ ದೇಶದಲ್ಲಿ ಕಂಡುಬರುವ ವಿಂಧ್ಯ ಪರ್ವತಗಳು ಮತ್ತು ಸಾತ್ಪುರ ಶ್ರೇಣಿ. ವಿಂಧ್ಯ ಮತ್ತು ಸಾತ್ಪುರ ಶ್ರೇಣಿಗಳು ಎಂಥ ಪರ್ವತಕ್ಕೆ ಉದಾಹರಣೆ? ಎಸ್, ಭಾರತ ದೇಶದಲ್ಲಿ ಕಂಡುಬರುವ ವಿಂಧ್ಯ ಪರ್ವತ ಮತ್ತು ಸಾತ್ಪುರ ಶ್ರೇಣಿಗಳದವಲ್ಲ, ಎಂಥ ಪರ್ವತಕ್ಕೆ ಉದಾಹರಣೆಯಾಗಿವೆ? ಭಾರತ ದೇಶದಲ್ಲಿ ಕಂಡುಬರುವ ವಿಂಧ್ಯ ಮತ್ತು ಸಾತ್ಪುರ ಶ್ರೇಣಿಗಳು ಸ್ತರಭಂಗ ಜನಿತ ಪರ್ವತಕ್ಕೆ ಉದಾಹರಣೆಯಾಗಿವೆ. ಹೇಳ್ತೀನಿ, ರಿವರ್ಸ್ ಬಗ್ಗೆ ಹೇಳಕತ್ತೀನಿ, ಅದೇ ಹೇಳ್ತೀನಿ. ಸ್ತರಭಂಗ ಜನಿತ ಪರ್ವತಗಳಂದ್ರ ಎಸ್, ಎಕ್ಸಲೆಂಟ್. ಬ್ಲಾಕ್ ಫಾರೆಸ್ಟ್ ನೋಡಿ, ಜರ್ಮನಿ ದೇಶದಲ್ಲಿ ಕಂಡುಬರುವಂತ ಬ್ಲಾಕ್ ಫಾರೆಸ್ಟ್. ಪ್ರಪಂಚದಲ್ಲಿ ಜರ್ಮನಿ ದೇಶದಲ್ಲಿ ಕಪ್ಪು ಕಾಡುಗಳನ್ನದು, ಕಪ್ಪು ಬೆಟ್ಟಗಳು. ಆ ಕಪ್ಪು ಬೆಟ್ಟಗಳಿಗೆ ಬ್ಲಾಕ್ ಫಾರೆಸ್ಟ್ ಅಂತ ಹೇಳಿ ಕರೀತಾರೆ. ಸ್ತರಭಂಗ ಜನಿತ ಪರ್ವತಗಳು ಪಾಕಿಸ್ತಾನದಲ್ಲಿ ಸಾಲ್ಟ್ ಶ್ರೇಣಿ, ಭಾರತ ದೇಶದಲ್ಲಿ ವಿಂಧ್ಯ ಮತ್ತು ಸಾತ್ಪುರ ಶ್ರೇಣಿ, ಜರ್ಮನಿ ದೇಶದಲ್ಲಿ ಬ್ಲಾಕ್ ಫಾರೆಸ್ಟ್. ಭಾರತದ ಬ್ಯಾರನ್ ಮತ್ತು ನಾರ್ಕೊಂಡಂ ಯಾವ ಪರ್ವತಕ್ಕೆ ಉದಾಹರಣೆಯಾಗಿವೆ? ಭಾರತ ದೇಶದಲ್ಲಿ ಕಂಡುಬರುವಂತ ಬ್ಯಾರನ್ ಮತ್ತು ನಾರ್ಕೊಂಡಂ ಯಾವ ಪರ್ವತಕ್ಕೆ ಉದಾಹರಣೆಯಾಗಿವೆ? ಭಾರತ ದೇಶದಲ್ಲಿ ಕಂಡುಬರುವಂತ ಬ್ಯಾರನ್ ಮತ್ತು ನಾರ್ಕೊಂಡಮ್ಮ ಇದು ಜ್ವಾಲಾಮುಖಿಯ ಪರ್ವತಕ್ಕೆ ಉದಾಹರಣೆಯಾಗಿದೆ ನೋಡಿ. ಜ್ವಾಲಾಮುಖಿಯ ಪರ್ವತಕ್ಕೆ ಉದಾಹರಣೆಯಾಗಿದೆ. ಹೌದು, ಬ್ಯಾರನ್ ಅನ್ನೋದು ಮಯನ್ಮಾರದಿಂದ ಇಂಡೋನೇಷಿಯಾದವರೆಗೆ ಏಕಸರಪಣಿಯಿಂದ ಕೂಡಿದ್ದು ನಮ್ಮ ದೇಶದ ಏಕೈಕ ಜೀವಂತ ಜ್ವಾಲಾಮುಖಿಯಾಗಿದ್ದು ಇದು ಎಲ್ಲಿ ಕಂಡು ಬರ್ತದೆ ಅಂದ್ರ ಅಂಡೋಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಕಂಡುಬರುತ್ತದೆ. ಅಂಡೋಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಕಂಡುಬರುತ್ತದೆ ಬ್ಯಾರನ್ ಮತ್ತು ನಾರ್ಕೊಂಡಂ ಭಾರತ ದೇಶದಲ್ಲಿ ಕಂಡುಬರುವಂತ ಜ್ವಾಲಾಮುಖಿಯ ಶಿಖರಗಳು ಅಂತ ಹೇಳಿ ಗುರುತಿಸ್ತೀವಿ. ಅರ್ಜೆಂಟೈನ್ ದೇಶದಲ್ಲಿ ಕಂಡುಬರುವಂತ ಅಕಂಕಾಗುವಾ, ದಕ್ಷಿಣ ಅಮೆರಿಕದ ಅರ್ಜೆಂಟೈನ್ ದೇಶದಲ್ಲಿ ಕಂಡುಬರುವ ಅಕಂಕಾಗುವಾ ಪರ್ವತ ಯಾವುದಕ್ಕೆ ಉದಾಹರಣೆಯಾಗಿದೆ? ದಕ್ಷಿಣ ಅಮೆರಿಕದ ಅರ್ಜೆಂಟೈನ್ ದೇಶದ ಅಕಂಕಾಗುವಾ ಯಾವ ಪರ್ವತಕ್ಕೆ ಉದಾಹರಣೆಯಾಗಿದೆ? ಸರಿಯಾದಂತ ಉತ್ತರ ಜ್ವಾಲಾಮುಖಿ ಪರ್ವತಕ್ಕೆ ಉದಾಹರಣೆಯಾಗಿದೆ ನೋಡಿ. ದಕ್ಷಿಣ ಅಮೆರಿಕದ
ಅರ್ಜೆಂಟೈನ್ ದೇಶದ ಅಕಂಕಾಗು ಅನ್ನುವುದು ಯಾವ ಪರ್ವತಕ್ಕೆ ಉದಾಹರಣೆಯಾಗಿದೆ ಅಂದ್ರ ಜ್ವಾಲಾಮುಖಿಯ ಪರ್ವತಕ್ಕೆ ಉದಾಹರಣೆಯಾಗಿದೆ. ಆಫ್ರಿಕಾ ಖಂಡದಲ್ಲಿ ಕಂಡುಬರುವ ಅಟ್ಲಾಸ್ ಪರ್ವತಗಳು, ಆಫ್ರಿಕಾ ಖಂಡದಲ್ಲಿ ಕಂಡುಬರುವ ಅಟ್ಲಾಸ್ ಪರ್ವತಗಳು, ಅಟ್ಲಾಸ್ ಪರ್ವತಗಳು, ಆಫ್ರಿಕಾ ಖಂಡದಲ್ಲಿ ಕಂಡುಬರುವ ಅಟ್ಲಾಸ್ ಪರ್ವತಗಳು ಯಾವುದಕ್ಕೆ ಉದಾಹರಣೆಯಾಗಿವೆ ಅಂದ್ರ ಮಡಿಕೆ ಪರ್ವತಗಳಿಗೆ ಉದಾಹರಣೆಯಾಗಿವೆ. ನೋಡಿ, ಇವತ್ತೇನು ಅಮೆರಿಕ ದೇಶದಲ್ಲಿ ಕಂಡುಬರುವಂತ ಹಳೆಯ ಮಡಿಕೆ ಪರ್ವತಗಳು, ಅಮೆರಿಕ ದೇಶದಲ್ಲಿ ಕಂಡುಬರುವ ಎಕ್ಸಲೆಂಟ್ ಅಪಲೇಶಿಯನ್ ಪರ್ವತಗಳು, ಅಮೆರಿಕ ದೇಶದ ಅಪಲೇಶಿಯನ್ ಪರ್ವತಗಳಾಗಿರಬಹುದು, ನಮ್ಮ ಭಾರತ ದೇಶದಲ್ಲಿ ಕಂಡುಬರುವ ಅರಾವಳಿ ಪರ್ವತಗಳಾಗಿರಬಹುದು, ಇನ್ನ ಆಫ್ರಿಕಾ ಖಂಡದಲ್ಲಿ ಕಂಡುಬರುವಂತ ಅಟ್ಲಾಸ್ ಪರ್ವತಗಳಾಗಿರಬಹುದು. ಇವೆಲ್ಲ ಎಂತ ಪರ್ವತಗಳಂದ್ರ ಜಗತ್ತಿನ ಅತ್ಯಂತ ಹಳೆಯದಾದ ಮಡಿಕೆ ಪರ್ವತಗಳಾಗಿವೆ. ಮಹಾದೇವ ಬೆಟ್ಟಗಳು, ರಾಜಮಹಲ್ ಬೆಟ್ಟಗಳು, ಪಶ್ಚಿಮ ಘಟ್ಟಗಳು. ರಾಜಮಹಲ್ ಬೆಟ್ಟಗಳು, ಮಹಾದೇವ ಬೆಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಯಾವ ಪರ್ವತಕ್ಕೆ ಉದಾಹರಣೆಯಾಗಿವೆ? ಎಕ್ಸಲೆಂಟ್ ಅವಶೇಷ ಪರ್ವತಗಳಿಗೆ ಉದಾಹರಣೆಯಾಗಿದೆ. ನೋಡಿ, ಅವಶೇಷ ಪರ್ವತಗಳು ಲಕ್ಷಾಂತರ ವರ್ಷಗಳ ಹಿಂದೆ ನಿರ್ಮಾಣಗೊಂಡ ಪರ್ವತಗಳ ಮೇಲೆ ಮಳೆ, ಮಿಂಚು, ಗುಡುಗು, ಸಿಡಿಲುಗಳಿಂದ ಸವಕಳಿಯಾಗಿ ಅಳಿವಿನ ಅಂಚಿನಲ್ಲಿರುವಂತ ಪರ್ವತಗಳನ್ನೇ ಅವಶೇಷ ಪರ್ವತಗಳಂತ ಕರಿತೀವಿ. ಅಳಿವಿನ ಅಂಚಿನಲ್ಲಿರುವ ಪರ್ವತಗಳೇ ಅವಶೇಷ ಪರ್ವತಗಳು. ಇಪ್ಪತ್ನಾಲ್ಕು ವೇಳಾವಲಯಗಳು, 16 ವೇಳಾವಲಯಗಳು, 18 ವೇಳಾವಲಯಗಳು, 19 ವೇಳಾವಲಯಗಳು. ಭೂಮಿ ಮೇಲೆ ಕಂಡುಬರುವ ವೇಳಾವಲಯಗಳ ಸಂಖ್ಯೆ ಎಷ್ಟು? ಭೂಮಿಯ ಮೇಲೆ ಕಂಡುಬರುವ ಒಟ್ಟು ವೇಳಾವಲಯಗಳ ಸಂಖ್ಯೆ ಎಷ್ಟು? ಎಸ್, ಎಕ್ಸಲೆಂಟ್ 66% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಭೂಮಿ ಮೇಲೆ ಕಂಡುಬರುವಂತ ಒಟ್ಟು ವೇಳಾವಲಯಗಳ ಸಂಖ್ಯೆ 24. 24 × 15 ಮಾಡಿದರೆ 24 × 15. ಯಾಕಂದ್ರೆ ಒಂದು ವೇಳಾವಲಯ ಅಂತಂದ್ರ 15 ನಿಮಿಷ, ಒಂದು ವೇಳಾವಲಯ ಅಂದ್ರೆ 15 ನಿಮಿಷ. ಹಾಗಾದ್ರೆ 24 × 15 ಮಾಡಿದೇವ ಅಂದ್ರ ಈಗ 15ರ ಬಗ್ಗೆ ಬರಂಗಿಲ್ಲ ಅಂತಂದ್ರೆ ನಾವೇನ್ ಮಾಡಕ್ ಸಾಧ್ಯ ಅದ? 24ರ ಅರ್ಧ ಎಷ್ಟಿದೆ? 12. 15ರ ಡಬಲ್ 30. 12 ಮೂರಲೆ 36 ಅಂದ್ರ 360 ರೇಖಾಂಶಗಳನ್ನ ನೋಡ್ತೀವಿ. ಟೋಟಲ್ 360 ರೇಖಾಂಶಗಳು. 360 ರೇಖಾಂಶಗಳಂದ್ರು ಒಂದೇ ಅಲ್ಲ? ಎಲ್ಲ ನಿಮ್ ಪ್ರಭಾವ, ನಿಮ್ ಜೊತೆ ನಿಮ್ಮ ಸ್ನೇಹ ಮಾಡಿಕೊಂಡು ಇವೆಲ್ಲ ಕಲ್ತದ್ದಷ್ಟೇ. 12 ಬಗ್ಗೆ ಯಾಕೆ ಬರಲ್ಲ? ಎಲ್ಲ ಬರ್ತದ ಸುಮ್ಮರು. 12 ಮೂರಲೆ 36 ಬರಂಗಿಲ್ಲ. 12 ಮೂರಲೆ 36 ಕೂಡ್ಸಲ್ಲ. 12 12 12 0 0 0 ಕೂಡ್ಸು ಬರ್ತದಲ್ಲ. 2 2 2 6 1 1 1 3 360 ಆಯ್ತಲ್ಲ. ನೋಡಿ ಎಷ್ಟು ವಜ್ಜಿ ಮಾಡ್ತಾರೆ ಸುಮ್ಮನೆ. ಇವತ್ತು ರಾತ್ರಿ ಊಟನೇ ಮಾಡಬಾರ್ದು ಆ ತರ. ಓಕೆನಾ? ಭೂಮಿ ಮೇಲೆ ಒಟ್ಟು ವೇಳಾವಲಯಗಳ ಸಂಖ್ಯೆ ಎಷ್ಟಂದ್ರ 24. 24 × 12 ಅಂತಂದ್ರೆ ಟೋಟಲ್ 360 ರೇಖಾಂಶಗಳನ್ನ ಕರಿತೀವಿ. 360 ರೇಖಾಂಶ ಅಂದ್ರು ಒಂದೇ, 24 ಗಂಟೆ ಅಂದ್ರು ಒಂದೇ. ಒಂದು ವೇಳಾವಲಯ ಅಂದ್ರ 15 ರೇಖಾಂಶ. ಒಂದು ವೇಳಾವಲಯ. ಒಂದು ವೇಳಾವಲಯ ಅಂದ್ರೆ ಎಷ್ಟು ನಿಮಿಷ? ಒಂದು ವೇಳಾವಲಯ ಅಂದ್ರೆ ಎಷ್ಟು ನಿಮಿಷ? ರಾಂಗ್ ರಾಂಗ್. ನೋಡಿ ನೋಡಿ, ಈ ತರ ಮಾರ್ಕ್ಸ್ ಬಿಡ್ತವೆ. ಒಂದು ವೇಳಾವಲಯ ಅಂದ್ರ 60 ನಿಮಿಷ. ಒಂದು ವೇಳಾವಲಯ 15 ಅಂತ ಹೇಳಿನಿಲ್ಲ. 15 × 4 ಅಂದ್ರ 15 4 60. ಹೌದಲ್ಲ? ಒಂದು ವೇಳಾವಲಯ ಅಂದ್ರ 60 ನಿಮಿಷ. ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ ಅಂತರ ಅಂದ್ರ 4 ನಿಮಿಷ. ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕ ಅಂತರ ಅಂದ್ರ 4 ನಿಮಿಷ. ನಾ ಕೇಳಿದ್ದೇನಂದ್ರ ಒಂದು ವೇಳಾವಲಯ ಎಂದರೆ 60 ನಿಮಿಷಗಳು. 60 ನಿಮಿಷಗಳು. ನಾನು ಯೂಟ್ಯೂಬ್ ಕ್ಲಾಸ್ ನಿನ್ನ ಡಿಸ್ಕಸ್ ಮಾಡೀನಿ. ಯಾರು ಯೂಟ್ಯೂಬ್ ಕ್ಲಾಸ್ ನೋಡ್ರಿ ಅಲ್ಲಿ ನೋಡ್ರಿ, ಅಲ್ಲೆಲ್ಲ ಪರ್ಫೆಕ್ಟ್ ಆದ ಮಾಹಿತಿ ಕೊಟ್ಟಿನಿ. ಫ್ರಾನ್ಸ್, ರಷ್ಯಾ, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ, UK.
ಇದರಲ್ಲಿ 11 ವೇಳಾವಲಯಗಳನ್ನು ಹೊಂದಿರುವ ದೇಶ ಯಾವುದು? ಯಾವ ದೇಶ 11 ವೇಳಾವಲಯಗಳನ್ನು ಹೊಂದಿದೆ? 11 ವೇಳಾವಲಯಗಳನ್ನು ಹೊಂದಿರುವ ದೇಶ ಯಾವುದು? 51% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾದಂತ ಉತ್ತರ ರಷ್ಯಾ ದೇಶ ಎಷ್ಟು ವೇಳಾವಲಯಗಳನ್ನು ಹೊಂದಿದೆ ಅಂದ್ರ 11. ರಷ್ಯಾ ದೇಶ 11 ವೇಳಾವಲಯವನ್ನು ಹೊಂದಿದ್ರ ಫ್ರಾನ್ಸ್ ದೇಶ ಎಷ್ಟಂದ್ರ ಟೋಟಲ್ 12. ಫ್ರಾನ್ಸ್ ದೇಶ 12 ವೇಳಾವಲಯಗಳು. ರಷ್ಯಾ ದೇಶ ಸುಮಾರು 11 ವೇಳಾವಲಯಗಳನ್ನ